ಹಾಲೆಲೂಯಾ. Hallelujah. ನಿಮ್ಮೆಲ್ಲರಿಗೆ ಯೇಸುವಿನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಈ ಮುಂಜಾನಿನ ಆರಾಧನೆಗೆ ನಿಮ್ಮೆಲ್ಲರಿಗೆ ಇನ್ನೊಂದ್ಸತಿ ಸ್ವಾಗತ ಮಾಡ್ತೇನೆ. ನಾವೆಲ್ಲರೂ ನಮ್ಮ ಕಣ್ಣ ಮುಚ್ಚುತ್ತಾ ಪ್ರಾರ್ಥನೆಯೊಟ್ಟಿಗೆ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ನಾವೆಲ್ಲರೂ ನಮ್ಮ ಕಣ್ಣ ಮುಚ್ಚೋಣ. ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ. ಕರ್ತನೆ, ನಿನಗೆ ಸ್ತೋತ್ರ. ಅಪ್ಪ ತಂದೆ, ಯೇಸುವಿನ ಹೆಸರಲ್ಲಿ ಮುಂದೆ ಬರ್ತೇನೆ. ಅಪ್ಪ, ಈ ಒಳ್ಳೆ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇವೆ. ಇಡೀ ವಾರವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಅದಕ್ಕೆ ನನಗೆ ಸ್ತೋತ್ರ ಹೇಳ್ತೇವೆ. ಇವತ್ತು ಈ ಆರಾಧನೆಯಲ್ಲಿ ನಾವು ಸೇರಿ ಬಂದಿರುವಾಗ ನಿನ್ನ ಪ್ರಸನ್ನತೆ ಮತ್ತು ನಿನ್ನ ಮಹಿಮೆ ತೋರ್ಪಡುವಿಕೆಯನ್ನು ನಾವು ಕಣ್ಣರೆ ನಾವು ನೋಡ್ತೀವಿ. ಅದಕ್ಕೆ ನಿನಗೆ ನಾವು ಸ್ತೋತ್ರ ಹೇಳ್ತೇವೆ. ನಿನ್ನ ಚಿತ್ರದ ವಿರುದ್ಧವಾಗಿ ಹೇಳುವ ಎಲ್ಲ ಸೈತನ ಕಾರ್ಯಕ್ರಿಯೆಗಳನ್ನು ಯೇಸುವಿನ ಹೆಸರಲ್ಲಿ ಬಂಧಿಸಿ ಲಾಯಪಡಿಸ್ತೇನೆ. ಯೇಸುವಿನ ಹೆಸರಲ್ಲಿ ಜನರನ್ನು ಬಿಡುಗಡೆ ಮಾಡ್ತೇನೆ. ಜನರು ಬರುವುದಕ್ಕಾಗಿರುವ ಎಲ್ಲ ತೊಂದರೆಗಳನ್ನು ಯೇಸುವಿನ ಹೆಸರಲ್ಲಿ ಬಂಧಿಸಿ ಲಾಯಪಡಿಸ್ತೇನೆ. ಇವತ್ತು ಎಲ್ಲ ಜನರು ಸೇರಿ ಬಂದು ಈ ಆರಾಧನೆಯಲ್ಲಿ ಭಾಗಿಯಾಗುತ್ತಾರೆ. ಅನ್ಯೋನ್ಯತೆಯಲ್ಲಿ ಸೇರಿಕೊಂಡು ಆರಾಧನೆ ಮಾಡ್ತಾರೆ. ಆರಾಧನೆಯನ್ನು ಆನಂದಿಸಿ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಅವರ ನಿನ್ನ ರಾಜ್ಯದಲ್ಲಿ ಬೆಳೆದು ಆ ವಾಕ್ಯವು ಅವರ ಹೃದಯದಲ್ಲಿ 100ರಷ್ಟು ಬೀಜ ತಂದು ನಿನ್ನ ಮಹಿಮೆಗೋಸ್ಕರ ಅವ್ರ ಜೀವನ ಜೀವಿಸ್ತಾರೆ. ಅದಕ್ಕೆ ನಿನಗೆ ನಾವು ಸ್ತೋತ್ರ ಹೇಳ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನ್ಗೆ ಒಂದು ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆಮೆನ್. ಹಾಲೆಲೂಯಾ. Hallelujah. ಈಗ ನಾವು ಕೇಳೋ ಹಾಡುಗಳನ್ನು ಹಾಡುತ್ತಾ ಚಪ್ಪಾಳಿ ತಟ್ಟುತ್ತಾ ನಮ್ಮ ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. ಮೊದಲೇದಾಗಿ ಗಲಿಲಾಯ ಎಂಬ ಊರಲ್ಲಿ ಯೇಸು ಜನರ ಸ್ಪರ್ಶಿಸಿದ ಎಂಬ ಹಾಡನ್ನು ಹಾಡುತ್ತಾ ನಮ್ಮ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಪ್ರಿಯರೇ, ಗಲಿಲಾಯ ಎಂಬ ಊರಲ್ಲಿ ಯೇಸು ಜನರ ಸ್ಪರ್ಶಿಸಿದ ಎಲ್ಲರನ್ನು ಯೇಸು ಗುಣ ಮಾಡಿದ. ಗಲಿಲಾಯ ಎಂಬ ಊರಲ್ಲಿ ಯೇಸು ಜನರ ಸ್ಪರ್ಶಿಸಿದ. ಎಲ್ಲರನ್ನು ಯೇಸು ಗುಣ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ ರಾಜನಿಗೆ, ಹಲ್ಲೆಲೂಯಾ ದೇವರಿಗೆ, ಹಲ್ಲೆಲೂಯಾ ಕರ್ತನಿಗೆ, ಹಲ್ಲೆಲೂಯಾ ಯೇಸುವಿಗೆ, ಹಲ್ಲೆಲೂಯಾ
ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಪ್ರೀತಿಯ ಆಸಕ್ತಿ ಸಹಿಸಿ ನಡೆಸುವ ಪ್ರೀತಿಯ ಆಸಕ್ತಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು ಎದರೆದು ಎಂದಿಗೂ. ಕರ್ತನೇ ನನ್ನ ಬಲವು ಎದರೆದು ಎಂದಿಗೂ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅದ್ಭುತ ಕರ್ತನೇ ಸರ್ವ ಸೃಷ್ಟಿಯ ನಾಯಕನೇ. ಅದ್ಭುತ ಕರ್ತನೇ ಸರ್ವ ಸೃಷ್ಟಿಗೆ ನಾಯಕನೇ. ಯುದ್ಧ ಶೂರನೇ ಜೀವಿಸುವ ರಕ್ಷಕನೇ. ಓ ಯುದ್ಧ ಶೂರನೇ ಜೀವಿಸುವ ರಕ್ಷಕನೇ. ಜಯ ಕೊಟ್ಟಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ Hallelujah. ಹಾಲೆಲೂಯಾ. Hallelujah. ಅದ ರೀತಿಯಲ್ಲಿ ನಾವು ಇನ್ನೊಂದು ಹಾಡ ಹಾಡೋಣ. ಹಾಡ ಹೇಳ್ತದೆ, ಯೇಸುವ ಯೇಸುವ ಮರಣ ಗೆದ್ದ ಯೇಸುವ, ಯೇಸುವ ಯೇಸುವ ನಿನ್ನ ಹಾಗೆ ಯಾರು ದೇವರಿಲ್ಲ ಯೇಸುವ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ದೇವರಿಗೆ ನಾವೆಲ್ಲರೂ ಸೇರಿ ಯೇಸು ದೇವರು ಸೈತಾನನ್ನು ಸೋಲಿಸಿ ನಮ್ಮನ್ನು ಎಲ್ಲ ಪಾಪಗಳಿಂದ, ಎಲ್ಲ ಶಾಪಗಳಿಂದ, ಎಲ್ಲ ರೋಗಗಳಿಂದ ಬಿಡಿಸಿ ನಮ್ಮನ್ನು ಸಮೃದ್ಧಿಯಾದ ಜೀವನವನ್ನು ಕೊಟ್ಟಿದ್ದಾನೋ ಅದಕ್ಕೋಸ್ಕರ ಆತನಿಗೆ ನಾವು ಸ್ತೋತ್ರ ಮಾಡೋಣ. ಪ್ರಿಯರೇ, ಈ ಹಾಡನ್ನು ಹಾಡುತ್ತಾ ನಾವೆಲ್ಲರೂ ಆತನಿಗೆ ಸ್ತೋತ್ರ ಮಾಡೋಣ. ಯೇಸುವ 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 ಮರಣ ಗೆದ್ದ ಯೇಸುವ ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಯೇಸುವ 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 ಮರಣ ಗೆದ್ದ ಯೇಸುವ ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಯೇಸುವ ಹೃದಯದಲ್ಲಿ ರಾಜನಾಗಿ ಬಾಳುವವನೇ ಯೇಸುವ, ಲೋಕವನ್ನು ರಾಜನಾಗಿ ಇರುವವನೇ ಯೇಸುವ. ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಯೇಸುವ ರಾಜಾದಿ ರಾಜ ಮಹಾರಾಜ ನಮ್ಮ ಯೇಸುವ. ಯೇಸುವ ಯೇಸುವ ಮರಣ ಗೆದ್ದ ಯೇಸುವ ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಯೇಸುವ 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 ಮರಣ ಗೆದ್ದ ಯೇಸುವ ನಿನ್ನ ಹಾಗೆ ದೇವರು ಹೃದಯದಲ್ಲಿ ರಾಜನಾಗಿ ಬಾಳುವವನೇ ಯೇಸುವ, ಲೋಕವನ್ನು ರಾಜನಾಗಿ ಇರುವವನೇ ಯೇಸುವ. ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಯೇಸುವ ರಾಜಾದಿ ರಾಜ
ರಾಜ ಸಿಂಹವಾಗಿ ಶಿಲುಬೆಯಲ್ಲಿ ಸೈತಾನನನ್ನು ಪೂರ್ಣವಾಗಿ ಸೋಲಿಸಿದೆ. ದೊರೆತನ ಅಧಿಕಾರವನ್ನು ಎಲ್ಲವನ್ನು ಮುರಿದು ಬಿಟ್ಟೆ. ಎರಡನೇ ಆದಾಮಾಗಿ ಸೈತಾನಿಗೆ ಸವಾಲಾಗಿ ಶತ್ರುವನ್ನು ಜಯಿಸಿ ಬಂದ ಯೂದ ರಾಜ ಸಿಂಹವಾಗಿ ಶಿಲುಬೆಯಲ್ಲಿ ಸೈತಾನನನ್ನು ಪೂರ್ಣವಾಗಿ ಸೋಲಿಸಿದೆ. ದೊರೆತನ ಅಧಿಕಾರವನ್ನು ಎಲ್ಲವನ್ನು ಬಿಟ್ಟಿದೆ. ಯೇಸುವ ಯೇಸುವ ಮರಣ ಗೆದ್ದ ಯೇಸುವ, ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಯೇಸುವ 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 ಮರಣ ಗೆದ್ದ ಯೇಸುವ, ನಿನ್ನ ಹಾಗೆ ದೇವರು ಲೋಕದ ಮೇಲೆ. ಯೇಸುವ ಮೇಲೆ ಆಕಾಶದಿ ಕೆಳಗೆ ಭೂಮಿಯಲ್ಲಿ ಮೇಲಾದ ಒಂದೇ ನಾಮ, ಯೇಸುವಿನ ಒಂದೇ ನಾಮ. ಯೇಸುವಿನ ನಾಮದಲ್ಲಿ ದೆವ್ವಗಳು ನಡುಗುತ್ತವೆ. ತೀರದ ರೋಗವೆಲ್ಲ ಕ್ಷಣದಲ್ಲಿಯೇ ನೀಗುವುದು. ಮೇಲೆ ಆಕಾಶದಲ್ಲಿ ಕೆಳಗೆ ಭೂಮಿಯಲ್ಲಿ ಮೇಲಾದ ಒಂದೇ ಯೇಸುವಿನ ಒಂದೇ ನಾಮ. ಯೇಸುವಿನ ನಾಮದಲ್ಲಿ ದೆವ್ವಗಳು ನಡುಗುತ್ತವೆ. ತೀರದ ರೋಗವೆಲ್ಲ ಕ್ಷಣದಲ್ಲಿಯೇ. ಯೇಸುವ ಯೇಸುವ ಮರಣ ಗೆದ್ದ ಯೇಸುವ, ನಿನ್ನ ಹಾಗೆ ದೇವರು ಲೋಕದಲ್ಲಿಲ್ಲ. ಯೇಸುವ 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 ಮರಣ ಗೆದ್ದ ಯೇಸುವ, ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಹೃದಯದಲ್ಲಿ ರಾಜನಾಗಿ ಬಾಳುವವನೇ ಯೇಸುವ, ಲೋಕವನ್ನು ರಾಜನಾಗಿ ಇರುವವನೇ ಯೇಸುವ, ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ. ಯೇಸುವ ರಾಜನೇ ರಾಜ ಮಹಾರಾಜ ಯೇಸುವ. ಯೇಸುವ ಯೇಸುವ ಮರಣ ಗೆದ್ದ ಯೇಸುವ, ನಿನ್ನ ಹಾಗೆ ದೇವರು ಲೋಕದಲ್ಲಿಲ್ಲ. ಯೇಸುವ 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 ಮರಣ ಗೆದ್ದ ಯೇಸುವ, ನಿನ್ನ ಹಾಗೆ ದೇವರು ಲೋಕದಲ್ಲಿಲ್ಲ. ಯೇಸುವ. ಹಲ್ಲೆಲೂಯಾ. Hallelujah. ಅದೇ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಗಳ ಮುಚ್ಚುತ್ತಾ ನಮ್ಮ ಕರ್ತನನ್ನು ನಮ್ಮ ಹೃದಯದ ಅಂತರಾಳದಿಂದ ಆರಾಧನೆ ಮಾಡೋಣ. Hallelujah. ಓ ಕರ್ತನೆ, ನಿಮ್ಮನ್ನು ಆರಾಧಿಸ್ತೇನೆ, ನಿಮ್ಮ ನಾಮವನ್ನು ಘನಪಡಿಸ್ತೇನೆ ಸ್ವಾಮಿ. ಎಲ್ಲ ಮಹಿಮೆಗೆ ಯೋಗ್ಯನು, ಎಲ್ಲ ಘನತೆಗೆ ಯೋಗ್ಯನು ಸ್ವಾಮಿ. ಓ ಕರ್ತನೆ, ರಾಜನೇ ನಿನಗೆ ಸ್ತೋತ್ರ. ನಿನ್ನನ್ನು ನೋಡ್ತೇವೆ ಸ್ವಾಮಿ, ನಿನ್ನನ್ನೇ ದೃಷ್ಟಿಸ್ತೇವೆ, ನಿನ್ನ ಮುಖದ ಕಡೆಗೆ ನೋಡ್ತೇವೆ ಸ್ವಾಮಿ. Hallelujah. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಗಾನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಗಾನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ಆರಾಧನೆ. ಎನ್ನಾಪ್ತ ಯೇಸುವಿಗೆ, ಎನ್ನಾಪ್ತ ಯೇಸುವಿಗೆ ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಅತಿ ಶ್ರೇಷ್ಠವಾದ ನಿನ್ನಾದದಿಂದ ನಮ್ಮನ್ನು ಶುದ್ಧಿಸಿದೆ. ಅತಿ ಶ್ರೇಷ್ಠ
ಎಂದೇ ಆರಿಸಿದೆ. ಎಲ್ಲರೂ ಸೇರಿ ಆರಾಧನೆ 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 ಏನಾತ ಯೇಸುವಿಗೆ ಏನಾತ ಯೇಸುವಿಗೆ ಮಹಿಮೆ ನಿನಗಯ್ಯ ಮಹತ್ವ ನಿನಗಯ್ಯ ಮಹಿಮೆ ನಿನಗಯ್ಯ ಎಂದೆಂದು ಇರುವ ಎಂದೆಂದು ಇರುವ ಇನ್ ಮುಂದೆ ಬರುವ ನನ್ನ ರಾಜನೇ ಎಂದೆಂದು ಇರುವ ಇನ್ ಮುಂದೆ ಬರುವ ನಮ್ಮ ರಾಜನೇ ನಿನ್ನ ನಾಮ ಸಾಕು ನಿನ್ ರಾಜ ಬೇಕು ನಿನ್ ಚಿತ್ತ ಆಗಬೇಕು ನಿನ್ ನಾಮ ಸಾಕು ನಿನ್ ರಾಜ ಬೇಕು ನಿನ್ ಚಿತ್ತ ಆಗಬೇಕು ಆರಾಧನೆ 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 ಓ ಆರಾಧನೆ ಆರಾಧನೆ ಏನಾತ ಯೇಸುವಿಗೆ ಏನಾತ ಯೇಸುವಿಗೆ ಮಹಿಮೆ ನಿನಗಯ್ಯ ಮಹತ್ವ ನಿನಗಯ್ಯ ಮಹಿಮೆ ನಿನಗಯ್ಯ ಓ ಕರ್ತನೆ ಹಾಲೆಲೂಯ ಎಲ್ಲ ಮಹಿಮೆಗೆ ಯೋಗ್ಯನ ಸ್ವಾಮಿ ಹಾಲೆಲೂಯ 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 ಸ್ತೋತ್ರ ಕರ್ತನೆ ಹಾಲೆಲೂಯ ಜೀವದಿಂದ ಹೊಂದವನೇ ನಿನ್ನ ಆರಾಧಿಸುವೆನು ನಾ ಜೀವದ ಅಧಿಪತಿಯೇ ನಿನ್ನ ಆರಾಧಿಸುವೆನು ನಾ ಜೀವದಿಂದವನೇ ನಿನ್ನ ಆರಾಧಿಸುವೆನು ನಾ ಜೀವದಿಂದವನೇ
ಜಯಿಸಿದವನೇ ನಿನ್ನ ಆರಾಧಿಸುವೆನು ಮರಣವ ಗೆದ್ದವನೇ ಮರಣವ ಗೆದ್ದವನೇ ನಿನ್ನ ಆರಾಧಿಸುವೆನು ಪಾತಾಳ ಜಯಿಸಿದವನೇ ನಿನ್ನ ಆರಾಧಿಸುವೆನು ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಧುರವಾಗಿ ಕಣ್ಣು ಸ್ತೋತ್ರ ಕರ್ತನೆ. ಪ್ರಿಯರೇ, ನೀವು ನೋಡ್ತಾ ಇರುವಂತ ಯಾರಾದರೂ ಅಥವಾ ನೀವು ಈ ವಾಕ್ಯವನ್ನು ಈ ಆರಾಧನೆಯನ್ನು ಕೇಳ್ತಾ ಇರುವಂತ ಯಾರಾದರೂ ನಿಮ್ಮ ದೇಹದಲ್ಲಿ ಯಾವುದೇ ಅನಾರೋಗ್ಯ ಇರುವುದಾದ್ರೆ, ಯಾವುದೇ ಬೇನೆಗಳು ಇರುವುದಾದ್ರೆ, ಯಾವುದೇ ಕಾಡ್ತಾ ಇರುವಂತ ರೋಗ ನಿಮ್ಮ ದೇಹದಲ್ಲಿ ಇರುವುದಾದ್ರೆ, ಅಥವಾ ನಿಮ್ಮ ಪ್ರಿಯ ಜನರ ದೇಹದಲ್ಲಿ ಅಥವಾ ಯಾರಾದರೂ ಆಸ್ಪತ್ರೆಯಲ್ಲಿ ಇರುವುದಾದ್ರೆ ಅವರಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡೋಣ. ನೀವು ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಕೂತುಕೊಂಡು ನೀವು ಈ ಒಂದು ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೀರೋ, ನಿಮ್ಮ ದೇಹದಲ್ಲಿ ಯಾವುದೇ ಅನಾರೋಗ್ಯ ಇರುವುದಾದ್ರೆ ನಾನು ಬಯಸ್ತೇನೆ ಒಂದು ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಕೊಳ್ರಿ. ಒಂದು ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಕೊಳ್ರಿ. ನಾವು ಪ್ರಾರ್ಥನೆ ಮಾಡುವಾಗ ಈ ಕ್ಷಣನೇ ದೇವರು ಮುಟ್ಟಿ ನಿಮಗೆ ಗುಣ ಮಾಡ್ತಾ ಇದ್ದಾನೆ. ದೇವರು ಗುಣ ಮಾಡುವುದಕ್ಕಾಗಿ ತನ್ನ ಕೈಗಳು ಆತನ ಸಿದ್ಧವಾಗಿದೆ. ನಿಮ್ಮ ಪ್ರಿಯಕರ ಜನರಿಗಾಗಿ, ನಿಮ್ಮ ಪ್ರಿಯವುಳ್ಳವರು, ನಿಮ್ಮ ಸಂಬಂಧಿಕರು, ನಿಮ್ಮ ಪರಿಚಯದವರು ಯಾರಾದರೂ ಆಸ್ಪತ್ರೆಯಲ್ಲಿ ಇರುವುದಾದ್ರೆ ಅವರಿಗಾಗಿ ಕೂಡ, ನಿಮಗೇನು ಇಲ್ದಿದ್ರು ಕೂಡ ಅವರಿಗಾಗಿ ನಿಮ್ಮ ಕೈಯನ್ನು ಮೇಲೆತ್ತಿರಿ. ಈಗಲೇ ಪ್ರಾರ್ಥನೆ ಮಾಡುವಾಗ ಆಸ್ಪತ್ರೆಯಲ್ಲಿ ಇರುವವರು, ನಿಮ್ಮ ಸಂಬಂಧಿಕರು, ಅವರು ಯಾವುದೇ ಸ್ಥಳದಲ್ಲಿ ಇರುವುದಾದ್ರೆ ಈ ಕ್ಷಣವೇ ಬದಲಾವಣೆಗಳು ಉಂಟಾಗುವುದನ್ನು ನೀವು ನೋಡ್ತೀರಿ. ನಂಬಿಕೆಯಿಂದ ನಿಮ್ಮ ಕೈಗಳನ್ನು ಮೇಲೆತ್ತೀರಿ. ಮತ್ತು ಯಾರು ಅನಾರೋಗ್ಯದಲ್ಲಿದ್ದೀರೋ ನಿಮ್ಮ ಒಂದು ಕೈಯನ್ನು ಎದೆ ಮೇಲೆ ಇಟ್ಕೊಳ್ರಿ. ಈಗ ಪ್ರಾರ್ಥಿಸುವಾಗ ದೇವರ ಶಕ್ತಿ ನಿಮ್ಮನ್ನು ಮುಟ್ಟುತ್ತದೆ. ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ, ಯಾರೆಲ್ಲ ರೋಗದಲ್ಲಿ ಬಾಳ್ತಾ ಇದ್ದಾರೋ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರ ಪ್ರಾಣ, ಆತ್ಮ, ಶರೀರವನ್ನು ನಿಮ್ಮ ಕೃಪಾ ಸಿಂಹಾಸನ ಮುಂದೆ ನಾವು ಎತ್ತಿಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ನೀನು ಕರುಣೆಯುಳ್ಳವನು. ನಿನ್ನ ಕರುಣೆ ಯೇಸುವಿನ ನಾಮದಲ್ಲಿ ಈ ಎಲ್ಲ ಪ್ರಿಯರ ಮೇಲೆ ನಾವು ಬಿಡುಗಡೆ ಮಾಡ್ತೇವೆ. ಈ ಕ್ಷಣವೇ
ಯೇಸುವಿನ ನಾಮದಲ್ಲಿ ನಿನ್ನ ಕರುಣೆ ಅವರ ಮೇಲೆ ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಕರ್ತನೆ, ನಾವು ಪ್ರಾರ್ಥಿಸ್ತೇವೆ, ಅವರ ದೇಹದಲ್ಲಿ ಆಗ್ತಾ ಇರುವಂತ, ಅವರ ದೇಹದಲ್ಲಿ ಬೇರೂರಿರುವಂತ ಎಲ್ಲ ರೋಗಗಳನ್ನು, ಎಲ್ಲ ವ್ಯಾಧಿಗಳನ್ನು, ಎಲ್ಲ ಮರಣಕರವಾದ ವ್ಯಾಧಿಗಳನ್ನು, ಎಲ್ಲ ಬೇನೆಗಳನ್ನು, ಎಲ್ಲ ವಾಸಿಯಾಗದ ಕಾಯಿಲೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞೆಯಿಂದ ಅಧಿಕಾರದ ಘೋಷಣೆ ಮಾಡ್ತೇನೆ. ಈಗಲೇ ಎಲ್ಲ ದುರಾತ್ಮವೇ, ರೋಗದ ಆತ್ಮವೇ, ಈ ಕ್ಷಣವೇ ಅವರ ದೇಹದಿಂದ ಬಿಟ್ಟು ಹೊರಗಡೆ ಬಾ. ಪುನರುತ್ಥಾನ ಶಕ್ತಿ, ಯೇಸುವಿನ ಸತ್ತನ್ನು ಎಬ್ಬಿಸಿದ ಆತ್ಮನು ಈಗಲೇ ಅವರ ದೇಹದಲ್ಲಿ ಬಿಡುಗಡೆ ಮಾಡ್ತೇನೆ. ಪುನರುತ್ಥಾನ ಶಕ್ತಿ ಬಿಡುಗಡೆ ಮಾಡ್ತೇನೆ. ಅಪ್ಪ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ಆತ್ಮ ಎಲ್ಲಿ ಚಲಿಸ್ತದೋ ಅಲ್ಲಿ ಪುನರುತ್ಥಾನ ಶಕ್ತಿ ಕಾರ್ಯ ಮಾಡ್ತದೆ ಸ್ವಾಮಿ. ಓ ನಿನಗೆ ಸ್ತೋತ್ರ. ನಾವು ಪ್ರಾರ್ಥಿಸ್ತೇವೆ, ಈಗಲೇ ಅವರ ದೇಹದ ಎಲ್ಲ ಭಾಗಗಳಲ್ಲಿ ಪವಿತ್ರಾತ್ಮನ ಚಲನೆ ಈಗಲೇ ಬಿಡುಗಡೆ ಮಾಡ್ತೇವೆ. ಅದ್ಭುತಗಳು ಉಂಟಾಗಲಿ. ಎಲ್ಲಿ ಪವಿತ್ರಾತ್ಮನ ಚಲಿಸ್ತಾನೋ ಅಲ್ಲಿ ಸಾವು ನಡೆಯಕ್ಕಾಗಲ್ಲ. ಜೀವ ಕೊಡುವಂತದ್ದು ಆತ್ಮವೇ. ಪವಿತ್ರಾತ್ಮನು ಚಲಿಸುವಾಗ ರೋಗಗಳು ಇರಕ್ಕಾಗಲ್ಲ. ಅವರ ದೇಹದ ಎಲ್ಲ ಭಾಗಗಳಲ್ಲಿ, ಎಲ್ಲ ಅಂಗಾಂಗಗಳಲ್ಲಿ, ಎಲ್ಲ ನರನಾಡಿಗಳಲ್ಲಿ, ಪ್ರತಿಯೊಂದು ಸೆಲ್ಗಳಲ್ಲಿ, ಟಿಶ್ಯೂಸ್ಗಳಲ್ಲಿ ಪುನರುತ್ಥಾನ ಶಕ್ತಿ ಕಾರ್ಯ ಮಾಡ್ತಾ ಇದೆ. ಯಾಕಂದ್ರೆ ಪವಿತ್ರಾತ್ಮನು ಚಲಿಸ್ತಾ ಇದ್ದಾನೆ. ಓ ನನಗೆ ಸ್ತೋತ್ರ. ಈ ಕ್ಷಣವೇ ಬದಲಾವಣೆಗಳನ್ನು ನಾನು ಬಿಡುಗಡೆ ಮಾಡ್ತೇನೆ. ರೋಗ ವಾಸಿಯಾಗಿದೆ, ಬೇನೆಗಳು ಬಿಟ್ಟು ಹೋಗಿದೆ, ಎಲ್ಲ ಸಮಸ್ಯೆಗಳು ಬಿಟ್ಟು ಹೋಗಿದೆ. ಆಸ್ಪತ್ರೆಯಲ್ಲಿ ಇರುವಂತ ಸಂಬಂಧಿಕರಿಗೆ ಸ್ವಸ್ಥತೆ ಶಕ್ತಿ ಉಂಟಾಗ್ತಾ ಇದೆ. ಅಪ್ಪ, ನಾವು ನಂಬ್ತೇವೆ ಸ್ವಾಮಿ, ನಿನ್ನ ಶಕ್ತಿ ಅವರ ದೇಹದಲ್ಲಿ ಕಾರ್ಯ ಮಾಡ್ತಾ ಇರುವ ಕಾರಣ ರೋಗಕ್ಕೆ ಸ್ಥಳವೇ ಇಲ್ಲ ಸ್ವಾಮಿ. ಓ ನನಗೆ ಸ್ತೋತ್ರ. ಎಲ್ಲ ಪ್ರಿಯರು ಯಾರೆಲ್ಲ ವಿಶ್ವಾಸಿಗಳಾಗಿ ನೋಡ್ತಾ ಇದ್ದಾರೋ, ಇವರು ರೋಗಕ್ಕಾಗಿ ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದಾರೆ, ರೋಗಕ್ಕಾಗಿ ಉಣಲ್ಪಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ಆರೋಗ್ಯಕ್ಕಾಗಿ ಯೇಸುವಿನೊಂದಿಗೆ ಪುನರುತ್ಥಾನ ಹೊಂದಿದ್ದಾರೆ ಸ್ವಾಮಿ. ಇವರು ನಿನ್ನೊಂದಿಗೆ ಪುನರುತ್ಥಾನ ಹೊಂದಿರುವ ಕಾರಣ ಇವರಲ್ಲಿ ಪುನರುತ್ಥಾನ ಶಕ್ತಿ ಕಾರ್ಯ ಮಾಡ್ತಾ ಇದೆ. ಓ ನನಗೆ ಸ್ತೋತ್ರ. ನಾವು ನಂಬ್ತೇವೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಮಹತ್ಕಾರ್ಯಗಳು ಜರುಗುವುದನ್ನು, ಓ ಅದ್ಭುತಗಳು ನಡೆಯುವುದನ್ನು, ಎಂದು ಕಾಣದ ಅದ್ಭುತಗಳು ಬಿಡುಗಡೆ ಮಾಡ್ತೇವೆ. ಓ ನನಗೆ ಸ್ತೋತ್ರ. ಮರಣಕರವಾದ ವ್ಯಾಧಿಗಳು ಸಂಪೂರ್ಣವಾಗಿ ಇವರ ದೇಹವನ್ನು ಬಿಟ್ಟು ಹೋಗಿದೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. Hallelujah. Hallelujah. Greet you all in the precious name of our Lord and Savior Jesus Christ. ರಕ್ಷಕನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. One more time, it's such a joy and privilege for me to teach God's word. ಮತ್ತೊಂದು ಸಾರಿ ಇದು ಬಹಳ ಸಂತೋಷವಾದಂತ ವಿಷಯ, ದೇವರ ವಾಕ್ಯವನ್ನು ನಾನು ಕಲಿಸುವಂತದ್ದು. From last Sunday, I've been teaching on the subject, long life is God's will for you. ಮತ್ತು ಕಳೆದ ಭಾನುವಾರದಿಂದ ನಾನು ಒಂದು ವಿಷಯವಾಗಿ ನಾನು ಬೋಧಿಸ್ತಾ ಇದ್ದೇನೆ. ಅದೇನೆಂದರೆ, ದೀರ್ಘಾಯುಷ್ಯು ದೇವರು ನಮಗಾಗಿರುವಂತಹ ದೇವರ ಚಿತ್ತವಾಗಿದೆ. It is God's will, you can have it, you can live a long life. ಇದು ದೇವರ ಚಿತ್ತವಾಗಿದೆ, ಅದು ನೀವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. Why we should know about God's will? ಯಾಕೆ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕು? Once you know God's will, you will be confident of your prayer. ಮತ್ತು ಯಾವಾಗ ನಮಗೆ ದೇವರ ಚಿತ್ತದ ಬಗ್ಗೆ ನಮಗೆ ಗೊತ್ತಾಗ್ತದೋ, ನಮ್ಮ ಪ್ರಾರ್ಥನೆಯ ವಿಷಯವಾಗಿ ನಾವು ಭರವಸೆ ಉಳ್ಳವರಾಗಿರ್ತೇವೆ. We all pray. ನಾವೆಲ್ಲರೂ ಪ್ರಾರ್ಥಿಸ್ತೇವೆ. Sometime out of our helplessness we pray, God, do you want to keep that person or take that person? ಮತ್ತು ಕೆಲವು ಸಾರಿ ನಾವು ಅಸಹಾಯಕ ಉಳ್ಳವರಾಗಿ ನಾವು ಹೀಗೆ ಪ್ರಾರ್ಥನೆ ಮಾಡ್ತೇವೆ, ದೇವರೇ ನೀನು ಆ ವ್ಯಕ್ತಿಯನ್ನು ಉಳಿಸಬೇಕೆಂಬುದಾಗಿ ಬಯಸ್ತೀಯಾ ಅಥವಾ ತೆಗೆಯಬೇಕೆಂಬುದಾಗಿ ಬಯಸ್ತೀಯಾ? Whatever is your will, let it be done. ದೇವರೇ ನಿನ್ನ ಚಿತ್ತ ಏನಾಗಿದೆಯೋ ಅದೇ ಆಗ್ಲಿ ಎಂಬುದಾಗಿ. See, when we don't know, our prayer is like that. ಯಾವಾಗ ನಮಗೆ ಆತನ ಚಿತ್ತ ಗೊತ್ತಾಗುವುದಿಲ್ಲ, ನಮ್ಮ ಪ್ರಾರ್ಥನೆ ಹಾಗಿರ್ತದೆ. His will is His word. ಆತನ ಚಿತ್ತ ಯಾವುದಂದ್ರೆ ದೇವರ ವಾಕ್ಯವಾಗಿದೆ. His word says every child of God will have a long life. ಆತನ ವಾಕ್ಯ ಹೇಳ್ತದೆ, ಪ್ರತಿಯೊಂದು ದೇವ ಮಕ್ಕಳು ದೀರ್ಘಾಯುಷ್ಯ ಇಟ್ಟುಕೊಳ್ಳಬಹುದು. That's why Apostle John says, this is the confidence we have in Him. Whatever we pray according to His will, He hears us and He answers us. ಮತ್ತು ಅದಕ್ಕಾಗಿ ಅಪೊಸ್ತಲನಾದ ಯೋಹಾನನು ಆತನು ತನ್ನ ಪತ್ರಿಕೆಗಳಲ್ಲಿ ಆತನು ಹೇಳ್ತಾನೆ,
ಈ ಒಂದು ಭರವಸೆ ನಮಗಿದೆ. ಆತನ ಚಿತ್ತದನುಸಾರವಾಗಿ ನಾವು ಯಾವುದಾದರೂ ಬೇಡಿಕೊಂಡರೆ ಅದನ್ನು ಆತನು ನಮಗೆ ಅನುಗ್ರಹಿಸ್ತಾನೆ ಎಂಬುದಾಗಿ. So no one will die soon in your family. ನಿಮ್ಮ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. His will is long life for all of you. ನಿಮ್ಮೆಲ್ಲರಿಗಾಗಿ ಆತನ ಚಿತ್ತ ದೀರ್ಘಾಯುಷಾಗಿದೆ. And Bible says he will satisfy you with long life. ಮತ್ತು ಬೈಬಲ್ ಹೇಳ್ತದೆ ನಿಮ್ಮನ್ನು ಆತನು ದೀರ್ಘಾಯುಷವಾಗಿ ತೃಪ್ತಿ ಮಾಡ್ತಾನೆ. Said me, my Father will satisfy me with long life. ನನ್ನಿಂದ ಹೇಳ್ರಿ, ನನ್ನ ತಂದೆಯು ನನಗೆ ದೀರ್ಘಾಯುಷ್ಯದಿಂದ ತೃಪ್ತಿ ಮಾಡ್ತಾನೆ. One more time. My Father will satisfy every family member with long life. ಇನ್ನೊಂದು ಸಾರಿ, ನನ್ನ ತಂದೆಯು ನನ್ನ ಎಲ್ಲ ಕುಟುಂಬ ಸದಸ್ಯರನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಮಾಡ್ತಾನೆ. And I told you it is minimum 120 years. ಮತ್ತು ನಾನು ಇದನ್ನು ಸಹ ಹೇಳಿದೆ, ಕನಿಷ್ಠ ಪಕ್ಷ ಅಂದರೂ 120 ವರ್ಷಗಳ ಕಾಲ. Bible says it. ಅದನ್ನು ಬೈಬಲ್ ಹೇಳ್ತದೆ. More than 120 years. 120 ವರ್ಷಕ್ಕಿಂತ ಹೆಚ್ಚಾಗಿ. Why more than 120 years? As I teach God's word, you understand. ಯಾಕೆ 120 ವರ್ಷ ಎಂಬುದಾಗಿ ನಾನು ವಾಕ್ಯವನ್ನು ಕಲಿಸುವಾಗ ಇದು ನಿಮಗೆ ಅರ್ಥವಾಗ್ತದೆ. Last week I shared 3 promises. ಕಳೆದ ವಾರ ನಾನು 3 ವಾಗ್ದಾನಗಳ ಬಗ್ಗೆ ಮಾತಾಡಿದೆ. One, I said when you worship, He will bless your food and water and remove the sickness away from you. ನೀವು ಯಾವಾಗ ಆತನಿಗೆ ಆರಾಧನೆ ಮಾಡ್ತೀರೋ ಆತ ನಿಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ನಿಮ್ಮಿಂದ ಅನಾರೋಗ್ಯವನ್ನು ದೂರ ತೆಗೆದುಕೊಂಡು ಹೋಗ್ತಾನೆ. No one will be barren in your house. ನಿಮ್ಮ ಕುಟುಂಬದಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ. No one will have a miscarriage in your house. ಯಾರಿಗೂ ಗರ್ಭಸ್ರಾವವಾಗುವುದಿಲ್ಲ. He will fulfill the number of your days. ಆತನು ನಿನಗೆ ದೀರ್ಘಾಯುಷ್ಯವನ್ನು ಕೊಡ್ತಾನೆ. So I encourage you worship as a family. ಅದಕ್ಕಾಗಿ ಪ್ರೋತ್ಸಾಹ ಮಾಡ್ತೇನೆ, ನೀವು ಕುಟುಂಬವಾಗಿ ಆರಾಧನೆ ಮಾಡಿರಿ. Daily take some time, spend time as a family and worship Him. ದಿನಾಲು ಸಮಯವನ್ನು ತೆಗೆದುಕೊಂಡು ಕುಟುಂಬವಾಗಿ ಆತನಿಗೆ ಆರಾಧಿಸಿರಿ. Second, I shared when you honor your father and mother, everything will go well with you and you will have a long life. ಮತ್ತು ಎರಡನೇದಾಗಿ ನಾನು ನಿಮಗೆ ಹೇಳಿದೆ, ಮತ್ತು ನಾವು ಯಾವಾಗ ತಂದೆ ತಾಯಿಗಳಿಗೆ ನಾವು ಗೌರವಿಸ್ತೇವೋ ನಮಗೆ ಎಲ್ಲವೂ ಚೆನ್ನಾಗಿ ನಡೀತದೆ ಮತ್ತು ನಾವು ದೀರ್ಘಾಯುಷ್ಯವಾಗಿ ಜೀವಿಸ್ತೇವೆ ಎಂಬುದಾಗಿ. So you have to honor your parents. ಮತ್ತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಬೇಕು. Not only with words, even in action you have to honor them. ಕೇವಲ ನಿಮ್ಮ ಮಾತುಗಳಿಂದ ಅಲ್ಲದೆ ನಿಮ್ಮ ಕ್ರಿಯೆಗಳಿಂದಲೂ ನೀವು ಅವರಿಗೆ ಗೌರವಿಸಬೇಕು. Now the third one, I just started, I closed it. ಮತ್ತು ಮೂರನೇ ವಿಷಯ ನಾನು ಪ್ರಾರಂಭಿಸಿ ನಾನು ಮುಗಿಸಿದ್ದೇನೆ. Let's read one more time Deuteronomy 28th chapter. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯಕ್ಕೆ ತಿರುಗಿಸೋಣ. Please turn your Bible to Deuteronomy 28 verse 21. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 21ನೇ ವಚನಕ್ಕೆ ಬೈಬಲ್ ತಿರುಗಿಸೋಣ. The Lord shall make the pestilence cleave unto thee until he have consumed thee from off the land, whether thou goest to possess it. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬರು ಉಳಿಯದಂತೆ ಮಾಡುವನು. This is very important to understand. ಇದು ಬಹಳ ಪ್ರಾಮುಖ್ಯವಾದದ್ದು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. The disease will come and cleave you, it will catch you. It will finish everyone in your land. ವ್ಯಾಧಿಯು ಬಂದು ನಿಮಗೆ ಹತ್ತಿಕೊಂಡೇ ಇರ್ತದೆ ಮತ್ತು ನಿಮ್ಮ ಎಲ್ಲರೂ ಸಾಯುವಂತೆ ಮಾಡ್ತದೆ. It will kill everyone. ಎಲ್ಲರೂ ಸಾಯುವಂತೆ ಮಾಡ್ತದೆ. This is a curse of the law. ಇದು ಧರ್ಮಶಾಸ್ತ್ರದಿಂದ ಬಂದಂತ ಶಾಪವಾಗಿದೆ. And in Old Testament, when you obey blessings, when you don't obey curse. ಹಳೆ ಒಡಂಬಡಿಕೆಯಲ್ಲಿ ನಾವು ಧರ್ಮಶಾಸ್ತ್ರಕ್ಕೆ ವಿಧೇಯರಾದಾಗ ಆಶೀರ್ವಾದಗಳು, ಧರ್ಮಶಾಸ್ತ್ರವನ್ನು ಮೀರಿ ನಡೆದಾಗ ಶಾಪಗಳಿದ್ದವು. But the good news is this will not come in your life. ಆದ್ರೆ ಒಳ್ಳೆ ಸುದ್ದಿ ಏನೆಂದರೆ ಈ ಶಾಪಗಳು ನಿಮ್ಮ ಜೀವಿತದಲ್ಲಿ ಬರುವುದಿಲ್ಲ. Because Christ has redeemed you from the curse of the law. ಯಾಕಂದರೆ ಕ್ರಿಸ್ತನು ನಿಮಗೆ ಎಲ್ಲ ಧರ್ಮಶಾಸ್ತ್ರದ ಶಾಪದೊಳಗಿಂದ ಬಿಡಿಸಿದ್ದಾನೆ. So because Christ has redeemed you and me from the curse of the law, no sickness will come and kill me. No sickness can kill me. ಮತ್ತು ಕ್ರಿಸ್ತನು ನಮ್ಮೆಲ್ಲರಿಗೆ ಧರ್ಮಶಾಸ್ತ್ರದ ಎಲ್ಲ ಶಾಪಗಳಿಂದ ಬಿಡಿಸಿರುವ ಕಾರಣ ಯಾವುದೇ ವ್ಯಾಧಿಯು ಬಂದು ನಮಗೆ ಅಂಟಿಕೊಳ್ಳುವುದಿಲ್ಲ, ನಮ್ಮನ್ನು ಕೊಲ್ಲುವುದಿಲ್ಲ. Because Christ has redeemed you from the curse of the law, no virus can touch you,
no virus can finish your life. ಮತ್ತು ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರದ ಶಾಪದೊಳಗಿಂದ ಬಿಡಿಸಿರುವ ಕಾರಣ ಯಾವುದೇ ವೈರಸ್ ನಿಮಗೆ ಮುಟ್ಟುವುದಿಲ್ಲ, ಯಾವುದೇ ವೈರಸ್ ನಿಮಗೆ ಕೊಲ್ಲುವುದಿಲ್ಲ. This is unconditional promise. ಇದು ಯಾವುದೇ ಷರತ್ತುಗಳಿಲ್ಲದಂತ ವಾಗ್ದಾನಗಳಾಗಿದೆ. This is the grace of God. ಇದು ದೇವರ ಕೃಪೆಯಾಗಿದೆ. Because he died on the cross, you will not die. ಆತನು ಕ್ರೂಜ ಮೇಲೆ ಸತ್ತಿರುವ ಕಾರಣ ನೀವು ಸಾಯುವುದಿಲ್ಲ. So the grace of God has given you a long life and sickness-free life. ದೇವರ ಕೃಪೆಯು ನಿಮಗೆ ದೀರ್ಘಾಯುಷನ್ನು ಮತ್ತು ರೋಗವಿಲ್ಲದ ಜೀವಿತವನ್ನು ಕೊಟ್ಟಿದೆ. Whatever grace has provided, by faith we are going to take. ಕೃಪೆಯು ನಮಗೆ ಏನೆಲ್ಲ ಒದಗಿಸಿಕೊಟ್ಟಿದೆಯೋ ಅವುಗಳನ್ನು ನಾವು ನಂಬಿಕೆಯಿಂದ I ತೆಗೆದುಕೊಳ್ಳುವವರಾಗಿದ್ದೇವೆ. have a good news. ನನಗೆ ಒಳ್ಳೆ ಸುದ್ದಿ ಇದೆ ಹೇಳುವುದು. Grace of our Lord Jesus Christ will give you a long life. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ದೀರ್ಘಾಯುಷ್ಯವನ್ನು ಕೊಡುತ್ತದೆ. Now, how we are going to possess that blessing is important. ಈಗ ಆ ಆಶೀರ್ವಾದಗಳನ್ನು ನಾವು ಹೇಗೆ ಸ್ವಾಧೀನ ಮಾಡಿಕೊಳ್ತೇವೆ ಎಂಬುದಾಗಿ ತಿಳ್ಕೊಳ್ಳುವುದು ಪ್ರಾಮುಖ್ಯವಾಗಿದೆ. How we are saved. ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ. Ephesians 2nd chapter verse 8. ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಚನ. Ephesians 2nd chapter verse 8 says how we are saved. ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಚನ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. Hallelujah. ಹಾಲೆಲೂಯಾ. You are saved by grace through faith. ಮತ್ತು ನೀವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. You didn't die on the cross. ನೀವು ಕ್ರೂಜೆಯ ಮೇಲೆ ಸಾಯಲಿಲ್ಲ. You didn't shed blood. ನೀವು ರಕ್ತ ಸುರಿಸಲಿಲ್ಲ. He did it. ಆತನು ಮಾಡಿದ. And he provided salvation. ಮತ್ತು ಆತನು ರಕ್ಷಣೆಯನ್ನು ಕೊಟ್ಟಿದ್ದಾನೆ. You just believed it. ನೀವು ಸುಮ್ಮನೆ ಅದನ್ನು ನಂಬಿದ್ದೀರಿ. This is the way every blessing you are going to possess in your life. ಮತ್ತು ಇದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನೀವು ಅದನ್ನು ತೆಗೆದುಕೊಳ್ಳಬಹುದು. Even this long life, sickness-free life, is grace has provided it. By faith you are going to possess it. ಈ ದೀರ್ಘಾಯುಷ್ಯ ಕೂಡ, ರೋಗವಿಲ್ಲದ ಜೀವಿತ ಕೂಡ ಕೃಪೆಯು ಅದನ್ನು ಕೊಟ್ಟಿದೆ. ನಾವು ನಂಬಿಕೆ ಮೂಲಕ ಅದನ್ನು ತೆಗೆದುಕೊಳ್ಳುವವರಾಗಿದ್ದೇವೆ. We have to understand how to possess it by faith. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕು ನಂಬಿಕೆ ಮೂಲಕ ಹೇಗೆ ತೆಗೆದುಕೊಳ್ಳುವಂತದ್ದು. Some people say people are dying, it is because of God's judgment, God's anger, so many things. ಮತ್ತು ಜನರು ಅನೇಕರು ಹೇಳ್ತಾ ಇದ್ದಾರೆ ಮತ್ತು ಅನೇಕ ಜನರು ಸಾಯ್ತಾ ಇದ್ದಾರೆ, ಯಾಕಂದ್ರೆ ದೇವರ ಕೋಪ, ದೇವರ ದಂಡನೆಯಾಗಿದೆ. I don't know about others. ಇನ್ನೊಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ. For God's children, ದೇವರ ಮಕ್ಕಳಿಗಾಗಿ long life is a blessing from God. ದೀರ್ಘಾಯುಷ್ಯು ದೇವರಿಂದ ಬಂದಿರುವಂತ ಆಶೀರ್ವಾದವಾಗಿದೆ. Sickness-free life is a blessing from God. ಮತ್ತು ರೋಗವಿಲ್ಲದ ಜೀವಿತ ದೇವರಿಂದ ಬಂದಿರುವಂತ ಆಶೀರ್ವಾದವಾಗಿದೆ. Now I am going to teach you how by faith you can have it. ಈಗ ನಾನು ನಿಮಗೆ ಕಲಿಸಿಕೊಡ್ತೇನೆ ನಾವು ಹೇಗೆ ನಂಬಿಕೆಯ ಮೂಲಕ ಇದನ್ನು ನಮ್ಮ ಜೀವಿತದಲ್ಲಿ ನಾವು ಕಾರ್ಯದಲ್ಲಿ ನೋಡಬಹುದು. Bible says the just shall live by faith. ಬೈಬಲ್ ಹೇಳ್ತದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. Romans 1:17 says it. ರೋಮ 1:17 ಹೇಳ್ತದೆ. So you should live by faith. ಅದಕ್ಕಾಗಿ ನೀವು ನಂಬಿಕೆಯಿಂದ ಜೀವಿಸಬೇಕು. And Bible also says ಮತ್ತು ಬೈಬಲ್ ಇದನ್ನು ಕೂಡ ಹೇಳ್ತದೆ. Romans 3:27. ರೋಮ 3:27ರಲ್ಲಿ Where is boasting then? It is excluded by what law of works? Nay, but by the law of faith. ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ? ಅದು ಇಲ್ಲದೆ ಹೋಯಿತು. ಯಾವ ಪ್ರಮಾಣದಿಂದ? ಕರ್ಮ ಮಾರ್ಗವನ್ನು ಅನುಸರಿಸಿ ನಡೆಯುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನು ಅನುಸರಿಸಿ ನಡೆಯುವುದರಿಂದಲೇ. Hallelujah. Here in English Bible says law of faith. ಇಲ್ಲಿ ಇಂಗ್ಲಿಷ್ ಬೈಬಲ್ ಹೇಳ್ತದೆ ಕನ್ನಡ ಬೈಬಲ್ ಹೇಳ್ತದೆ ವಿಶ್ವಾಸ ಮಾರ್ಗ. ಇಂಗ್ಲಿಷ್ ಬೈಬಲ್ ಹೇಳ್ತದೆ ವಿಶ್ವಾಸ ನಿಯಮ, ನಂಬಿಕೆಯ ನಿಯಮ. Faith is law. ನಂಬಿಕೆ ಅನ್ನುವಂಥದ್ದು ಅದು ನಿಯಮವಾಗಿದೆ. It is like gravitational force is a law. ಗುರುತ್ವಾಕರ್ಷಣ ನಿಯಮ ಅದೊಂದು ನಿಯಮವಾಗಿದೆ. Gravitational force will work for every man. ಗುರುತ್ವಾಕರ್ಷಣೆ ಬಲ ಎಲ್ಲರಿಗೂ ಕಾರ್ಯ ಮಾಡ್ತದೆ. It will work for man, it will work for women, it will work for a child. ಅದು ಪುರುಷನಿಗೂ ಕಾರ್ಯ ಮಾಡ್ತದೆ, ಸ್ತ್ರೀಗೂ ಕಾರ್ಯ ಮಾಡ್ತದೆ, ಮಕ್ಕಳಿಗೂ ಕಾರ್ಯ ಮಾಡ್ತದೆ. So faith
will work for me, will work for him, it will work for you. ಹಾಗೆ ನಂಬಿಕೆ ಕೂಡ ಅವರಿಗೂ ಕಾರ್ಯ ಮಾಡ್ತದೆ, ನನಗೂ ಕಾರ್ಯ ಮಾಡ್ತದೆ, ನಿಮಗೂ ಕಾರ್ಯ ಮಾಡ್ತದೆ. Even if somebody is in the hospital in ICU, it will work for him. ಮತ್ತು ಯಾರಾದ್ರೂ ICU ನಲ್ಲಿ ಆಸ್ಪತ್ರೆಯಲ್ಲಿ ಇರುವುದಾದ್ರೂ ಸಹ ಅವರಿಗೆ ಕೂಡ ಈ ನಂಬಿಕೆ ಕಾರ್ಯ ಮಾಡ್ತದೆ. So learning how this faith works is very important. ಅದಕ್ಕಾಗಿ ಈ ನಂಬಿಕೆ ಹೇಗೆ ಕಾರ್ಯ ಮಾಡ್ತದೆ ಎಂಬುದಾಗಿ ಕಲಿಯುವುದು ಬಹಳ ಪ್ರಾಮುಖ್ಯವಾಗಿದೆ. Bible says in 2 Corinthians 5:7, we walk by faith, not by sight. ಬೈಬಲ್ ಹೇಳ್ತದೆ 2 ಕೊರಿಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ, ನಾವು ನೋಡುವವರಾಗಿ ನಡೆಯದೆ ನಂಬಿದವರಾಗಿ ನಡೆಯುತ್ತೇವೆ. This is very important in faith teaching. ಈ ನಂಬಿಕೆ ಬೋಧನೆಯಲ್ಲಿ ಇದು ಬಹಳ ಪ್ರಾಮುಖ್ಯವಾಗಿದೆ. It is not we close our eyes, we don't go by these five senses. ಅದರ ಅರ್ಥ ಅಲ್ಲ ನಾವು ಕಣ್ಣು ಮುಚ್ಚಿಕೊಂಡು ನಡೆಯುವಂತದ್ದು, ಆದ್ರೆ ಅದೇನ್ ಹೇಳ್ತದೆ ಅಂದ್ರೆ ನಾವು 5 ಜ್ಞಾನೇಂದ್ರಿಯಗಳ ಮೂಲಕ ನಡೆಯಬಾರದು. We don't believe what the television news says. ಈ ಟಿವಿ ಚಾನೆಲ್ಗಳ ನ್ಯೂಸ್ ಗಳು ಏನ್ ಹೇಳ್ತದೋ ಅದನ್ನು ನಂಬುವುದಿಲ್ಲ. We don't believe what we see in the with our eyes. ನಾವು ಕಣ್ಣಿನಿಂದ ಯಾವುದನ್ನು ನೋಡ್ತೇವೋ ಅದನ್ನು ನಂಬುವುದಿಲ್ಲ. We walk by faith. We believe only what the Bible says. ನಾವು ನಂಬಿಕೆಯಿಂದ ನಡೆಯುವವರಾಗಿದ್ದೇವೆ ಮತ್ತು ಬೈಬಲ್ ಯಾವುದನ್ನು ಹೇಳ್ತದೋ ಅದನ್ನೇ ನಂಬುವವರಾಗಿದ್ದೇವೆ. I am not saying whatever they say is wrong. ಮತ್ತು ನಾನು ಹೇಳ್ತಾ ಇಲ್ಲ ಅವರು ಹೇಳುವಂತದ್ದು ಎಲ್ಲವೂ ತಪ್ಪಾಗಿದೆ ಎಂಬುದಾಗಿ. It is not for you and me. ಆದ್ರೆ ಅದು ನಿನಗೂ ನನಗೂ ಅಲ್ಲ. We live only on God's word. ನಾವು ಕೇವಲ ದೇವರ ವಾಕ್ಯದ ಮೂಲಕ ಮಾತ್ರ ಜೀವಿಸುವವರಾಗಿದ್ದೇವೆ. Now you ask me, what should I do? How should I use my faith for a long life? ಈಗ ನೀವು ಕೇಳಬಹುದು, ಈಗ ನಾನು ಏನ್ ಮಾಡ್ಬೇಕು, ದೀರ್ಘಾಯುಷ್ಯವಾಗಿ ಜೀವಿಸುವುದಕ್ಕಾಗಿ ನಾನು ಏನ್ ಮಾಡ್ಬೇಕು? Hebrew 11th chapter verse 1. ಇಬ್ರಿಯ 11ನೇ ಅಧ್ಯಾಯ 1ನೇ ವಚನ. This is a faith definition. ಇದು ನಂಬಿಕೆ ಇರುವಂತ ವ್ಯಾಖ್ಯಾನವಾಗಿದೆ. Now faith is a substance of the things hoped for, the evidence of the things not seen. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. Hallelujah. Hallelujah. Now faith is a substance of the things hoped for. ಈಗ ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳಿಗಾಗಿ ಭರವಸೆದಿಂದಿರುವುದು. Hallelujah. Hallelujah. Faith is a substance. ನಂಬಿಕೆ ಅನ್ನುವಂಥದ್ದು ವಿಷಯ ವಸ್ತುವಾಗಿದೆ. These two things you should understand. Faith and hope both are little different. ಈ ನಂಬಿಕೆ ನಿರೀಕ್ಷೆ ಇವು ಎರಡು ಸ್ವಲ್ಪ ವ್ಯತ್ಯಾಸವಾಗಿದೆ. Sometimes we get confused. We think hope is faith, faith is hope. ಮತ್ತು ಅನೇಕ ಸಾರಿ ಇವುಗಳಲ್ಲಿ ನಾವು ಗಲಿಬಿಲಿಗೊಳಗಾಗ್ತೇವೆ. ನಿರೀಕ್ಷೆ ನಂಬಿಕೆಯಾಗಿದೆ, ನಂಬಿಕೆ ನಿರೀಕ್ಷೆಯಾಗಿದೆ If you ಎಂಬುದಾಗಿ. want to possess the blessings of God, you should understand the difference between hope and faith. ನೀವು ದೇವರ ಆಶೀರ್ವಾದಗಳನ್ನು ನೀವು ಆನಂದಿಸಬೇಕಾದರೆ ಈ ನಂಬಿಕೆಗೂ ನಿರೀಕ್ಷೆಗೂ ಇರುವಂತ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. Faith is a substance of the things hoped for. ನಾವು ಯಾವುದಕ್ಕಾಗಿ ನಿರೀಕ್ಷೆ ಮಾಡ್ತೇವೋ ಅದರ ಒಂದು ವಸ್ತುವೇ ನಂಬಿಕೆಯಾಗಿದೆ. For example, ಉದಾಹರಣೆಗಾಗಿ when we are constructing a building, we use a lot of substance. ಮತ್ತು ಒಂದು ಕಟ್ಟಡ ಕಟ್ಟುವುದಕ್ಕಾಗಿ ನಾವು ಅನೇಕ ವಸ್ತುಗಳನ್ನು We ಉಪಯೋಗಿಸ್ತೇವೆ. need cement, we need sand, we need bricks, steel, so many things. ಮತ್ತು ನಾವು ಇಟ್ಟಿಗೆಯನ್ನು ಉಪಯೋಗಿಸ್ತೇವೆ, ಮರಳನ್ನು ಉಪಯೋಗಿಸ್ತೇವೆ ಮತ್ತು ನಾವು ಸಿಮೆಂಟ್ ಅನ್ನು ಉಪಯೋಗಿಸ್ತೇವೆ ಕಟ್ಟಡ ಕಟ್ಟುವುದಕ್ಕಾಗಿ. But to use all the substance, we need a blueprint, we need a plan. ಮತ್ತು ಈ ಎಲ್ಲ ವಸ್ತುಗಳನ್ನು ಉಪಯೋಗಿಸಬೇಕಾದ್ರೆ ನಮಗೆ ನೀಲಿ ನಕ್ಷೆ ಬೇಕು. First plan is important. ಮೊದಲು ಯೋಜನೆ ಬಹಳ ಪ್ರಾಮುಖ್ಯ. Then we can use a substance. ನಂತರ ಆ ವಸ್ತುಗಳನ್ನು ಉಪಯೋಗಿಸಬಹುದು. So to operate this faith and possess the blessings of God, to have a long life, first you need a hope. ಮತ್ತು ಈ ನಂಬಿಕೆಯಲ್ಲಿ ಕಾರ್ಯ ಮಾಡಿ ಎಲ್ಲ ದೇವರ ಆಶೀರ್ವಾದಗಳನ್ನು ನಾವು ತೆಗೆದುಕೊಳ್ಳಬೇಕಾದರೆ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ನಿರೀಕ್ಷೆ ಇರಬೇಕು. First we need hope. ಮೊದಲು ನಮಗೆ ನಿರೀಕ್ಷೆ ಬೇಕು. When we were unbelievers, ನಾವು ಯಾವಾಗ ಅವಿಶ್ವಾಸಿಗಳಾಗಿದ್ದೆವೋ we had no hope. ನಮ್ಮಲ್ಲಿ ನಿರೀಕ್ಷೆಗಳಿರಲಿಲ್ಲ. Literally no hope. ನಮಗೆ ನಿರೀಕ್ಷೆನೇ ಇರಲಿಲ್ಲ. I feel sorry when I see people are struggling, they have no hope. ಮತ್ತು ಜನರು ಕಷ್ಟಪಡುವುದನ್ನು ನೋಡಿ ನನಗೆ ಬಹಳ ನೋವು ಉಂಟಾಗ್ತದೆ. ಯಾಕಂದರೆ ಅವರಿಗೆ ನಿರೀಕ್ಷೆನೇ ಇಲ್ಲ. Because Bible says when you don't have Christ, you have no hope.
ಯಾಕಂದ್ರೆ ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಯೇಸು ಕ್ರಿಸ್ತನು ಇಲ್ಲದಿದ್ದರೆ ನಿಮಗೆ ನಿರೀಕ್ಷೆ ಇಲ್ಲ. Even we were once upon a time without Christ. ಮತ್ತು ನಾವು ಕೂಡ ಒಂದು ಸಾರಿ ಯೇಸು ಕ್ರಿಸ್ತನ ಇಲ್ಲದೆ ಇದ್ದವರಾಗಿದ್ದೆವು. Ephesians 2nd chapter verse 12. ಎಫೆಸ 2ನೇ ಅಧ್ಯಾಯ, That at that time, Ephesians 2:12. ಎಫೆಸ 2:12, That at that time you were without Christ, being aliens from the commonwealth of Israel and strangers from the covenants of promises, having no hope, without God in the world. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು, ಇಸ್ರೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. A man who doesn't know God has no hope. ಯಾವ ವ್ಯಕ್ತಿ ದೇವರ ಬಗ್ಗೆ ತಿಳಿದುಕೊಂಡವನಾಗಿಲ್ಲ, ಅವನಿಗೆ ನಿರೀಕ್ಷೆ ಇಲ್ಲ. A man who knows God has hope. ಯಾವ ವ್ಯಕ್ತಿ ದೇವರು ತಿಳಿದುಕೊಂಡಿದ್ದಾನೋ ಅವನಿಗೆ ನಿರೀಕ್ಷೆ ಇದೆ. I encourage you, if you are listening to my message, ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೀನಿ, ನೀವು ನನ್ನ ಸಂದೇಶವನ್ನು ಕೇಳುವುದಾದರೆ, Jesus Christ is not a religious leader. ಯೇಸು ಕ್ರಿಸ್ತನು ಧಾರ್ಮಿಕ ನಾಯಕನಲ್ಲ. He is not a Christian God. ಆತನು ಕ್ರೈಸ್ತ ದೇವರಲ್ಲ. He loves every man. ಆತನು ಪ್ರತಿಯೊಬ್ಬನನ್ನು ಪ್ರೀತಿಸ್ತಾನೆ. You can call him into your heart today. ಆತನು ಈ ದಿನ ನಿಮ್ಮ ಹೃದಯದಲ್ಲಿ When ಕರೆಯಬಹುದು. you call him into your heart, you will have a hope. ಆತನಿಗೆ ನಿಮ್ಮ ಹೃದಯದಲ್ಲಿ ಕರೆಯುವಾಗ ನಿಮ್ಮ ಜೀವಿತದಲ್ಲಿ ನಿರೀಕ್ಷೆ ಬರ್ತದೆ. How? Now you can tell me, I am born again. How can I have this hope? ಈಗ ನೀವು ಹೇಳ್ಬಹುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಈಗ ನನ್ನಲ್ಲಿ ನಿರೀಕ್ಷೆ ಹೇಗೆ ಬರುತ್ತದೆ? Romans 15th chapter verse 4. ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. Romans 15:4. For whatsoever things were written aforetime were written for our learning, that we through patience and comfort of the scriptures might have hope. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು, ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. Hallelujah. Hallelujah. Paul says to the church, when he's saying, you read all the Old Testament, word of God, when you read the scriptures, you will get a hope. ಮತ್ತು ಪೌಲನು ಸಭೆಗೆ ಹೇಳ್ತಾನೆ, ನೀವು ಹಳೆ ಒಡಂಬಡಿಕೆಯನ್ನು ಓದುತ್ತಾ ಇರುವಾಗ, ದೇವರ ವಾಕ್ಯವನ್ನು ಓದುತ್ತಾ ಇರುವಾಗ ನಿಮಗೆ ನಿರೀಕ್ಷೆ ಉಂಟಾಗ್ತದೆ. For my teaching, instead of hope, I use another word always. ಮತ್ತು ನಾನು ಯಾವಾಗಲೂ ಬೋಧಿಸುವಾಗ ಈ ನಿರೀಕ್ಷೆಯ ಬದಲು ಯಾವಾಗಲೂ ಇನ್ನೊಂದು ಪದವನ್ನು ಉಪಯೋಗಿಸ್ತೇನೆ. I use the word dream. ನಾನು ಆ ಪದಕ್ಕೆ ಕನಸು ಎಂಬುದಾಗಿ ಉಪಯೋಗಿಸ್ತೇನೆ. First step to work on faith is you should have a dream. ಈ ನಂಬಿಕೆಯ ಮೊದಲನೇ ಹೆಜ್ಜೆ ಕಾರ್ಯ ಮಾಡುವುದಕ್ಕಾಗಿ ಯಾವುದಂದರೆ ನೀವು ಕನಸನ್ನು ಕಾಣುವವರಾಗಿರಬೇಕು. How to have a long life? ಹೇಗೆ ದೀರ್ಘಾಯುಷ್ಯ ಇಟ್ಟುಕೊಳ್ಳಬಹುದು? You should have a dream for your life. ನಿಮ್ಮ ಜೀವಿತಕ್ಕಾಗಿ ನಿಮಗೆ ಕನಸಿರಬೇಕು. You should dream long life. ನೀವು ದೀರ್ಘಾಯುಷ್ಯವನ್ನು ಕನಸು ಕಾಣುವವರಾಗಿರಬೇಕು. How can I have sickness free life? ನಾನು ಹೇಗೆ ರೋಗವಿಲ್ಲದ ಜೀವಿತವನ್ನು ಜೀವಿಸಬಹುದು? You should dream sickness free life. ನೀವು ರೋಗವಿಲ್ಲದ ಜೀವಿತವನ್ನು ಕನಸು ಕಾಣಿರಿ. How can I have wealth? ನಾನು ಹೇಗೆ ನನ್ನ ಸಂಪತ್ತನ್ನು You ಇಟ್ಟುಕೊಳ್ಳಬಹುದು? should dream wealth. ನೀನು ಸಂಪತ್ತನ್ನು ಕನಸು ಕಾಣು. How can I have ministry? ನಾನು ಹೇಗೆ ಸೇವೆಯನ್ನು You ಇಟ್ಟುಕೊಳ್ಳಬಹುದು? should dream ministry. ನೀನು ಸೇವೆಯನ್ನು ಕನಸು ಕಾಣು. Every area of your life, you should have a dream. ನಿಮ್ಮ ಜೀವಿತದ ಎಲ್ಲಾ ಭಾಗದಲ್ಲೂ ನಿಮಗೆ ಕನಸಿರಬೇಕು. Till now, you are not done it. From today, you should start. ಇಲ್ಲಿವರೆಗೆ ನೀವು ಮಾಡಿಲ್ಲ ಎನ್ನುವುದಾದರೆ ಇವತ್ತಿನಿಂದ ಪ್ರಾರಂಭಿಸಿರಿ. I am teaching about long life. ಆದ್ರೆ ನಾನು ದೀರ್ಘಾಯುಷ್ಯದ ಬಗ್ಗೆ ಕಲಿಸ್ತಾ ಇದ್ದೇನೆ. Whatever grace has provided, you can have it. ಈ ಕೃಪೆಯು ಏನೆಲ್ಲ ನಿಮಗೆ ಕೊಟ್ಟಿದೆಯೋ ಅದನ್ನು ನೀವು ಹೊಂದಿಕೊಳ್ಳಬಹುದು. By faith, you can have it. ನಂಬಿಕೆ ಮೂಲಕ ಹೊಂದಿಕೊಳ್ಳಬಹುದು. First step to activate your faith is you should have dream. You should have a hope. ನಿಮ್ಮ ನಂಬಿಕೆಯನ್ನು ಕಾರ್ಯದಲ್ಲಿ ತರುವುದಕ್ಕಾಗಿ ಮೊದಲನೇ ಹೆಜ್ಜೆ ಯಾವುದಂದರೆ ನೀವು ಕನಸು ಕಾಣುವಂತದ್ದು ಅಥವಾ ನೀವು ನಿರೀಕ್ಷೆ ಉಳ್ಳವರಾಗಿರುವಂತದ್ದು. We have seen two promises in the Old Testament. ನಾವು ಹಳೆ ಒಡಂಬಡಿಕೆಯಲ್ಲಿ ಎರಡು ವಾಗ್ದಾನಗಳನ್ನು ನೋಡಿಕೊಂಡಿವು. When we worship, God blesses food and water. ನಾವು ಆತನಿಗೆ ಆರಾಧಿಸುವಾಗ ಆತನು ನಮ್ಮ ಊಟವನ್ನು ನಮ್ಮ ನೀರನ್ನು ಆಶೀರ್ವಾದ ಮಾಡ್ತಾನೆ. He removes the sickness away from it. ನಮ್ಮಿಂದ ರೋಗವನ್ನು
ತೆಗೆದು ಹಾಕಿರ್ತಾನೆ. You should dream this scripture. ನೀವು ಈ ವಾಕ್ಯವನ್ನು ಕನಸು ಕಾಣಬೇಕು. Even if you are not married, you can have a dream. ಮತ್ತು ನೀವು ಮದುವೆ ಆಗದಿದ್ದರೂ ಸಹ ಈ ಒಂದು ವಾಕ್ಯವನ್ನು ಧ್ಯಾನ If you are ಮಾಡಬೇಕು. married, you should dream. ನೀವು ಮದುವೆಯಾದವರಾಗಿದ್ರೆ ಕನಸು ಕಾಣಬೇಕು. In your dream, you should think like this: I am worshipping with my wife and children. ಮತ್ತು ನೀವು ಕನಸು ಕಾಣಬೇಕು, ನಾನು ನನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಆರಾಧನೆ ಮಾಡ್ತೇನೆ. See, when I say dream, you don't sit in the front of the wall and dream something else. ಮತ್ತು ಕನಸು ಕಾಣ್ರಿ ಎಂಬುದಾಗಿ ಹೇಳುವಾಗ ಅದು ಅರ್ಥ ಈಗಲ್ಲ, ನೀವು ಗೋಡೆಯ ಮುಂದೆ ನೀವು ಕೂತುಕೊಂಡು ಹೀಗೆ ಕನಸು ಕಾಣುವಂತದ್ದು. You are dreaming the scriptures. ನೀವು ದೇವರ ವಾಕ್ಯವನ್ನು ಕನಸು ಕಾಣ್ತಾ You ಇದ್ದೀರಿ. are dreaming the word of God. ದೇವರ ವಾಕ್ಯವನ್ನು ಕನಸು ಕಾಣ್ತಾ ಇದ್ದೀರಿ. Heaven and earth can fail, His word can never fail. ಭೂ ಪರಲೋಕಗಳು ಅಳಿದರೂ ಅಳಿದು ಹೋಗುವವು, ಆತನ ವಾಕ್ಯಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. Every dream which you dream will become reality in your life. ನೀವು ಕಾಣುವ ಎಲ್ಲ ಕನಸುಗಳು ನಿಮ್ಮ ಜೀವಿತದಲ್ಲಿ ನಿಜಕರವಾಗ್ತವೆ. Now, for example, ಉದಾಹರಣೆಗಾಗಿ Exodus 23rd chapter, you started dreaming today. ವಿಮೋಚನೆ ಕಾಂಡ 23ನೇ ಅಧ್ಯಾಯದ ವಚನವನ್ನು ನೀವು ಇವತ್ತಿನಿಂದ ಕನಸು ಕಾಣುವುದಕ್ಕೆ ಪ್ರಾರಂಭಿಸ್ತೀರಿ. You are dreaming, you are worshipping God the Father in spirit and truth with your wife and children. ಈಗ ನೀವು ಕನಸು ಕಾಣ್ತಾ ಇದ್ದೀರಿ, ಪರಲೋಕದ ತಂದೆಯಾದ ದೇವರನ್ನು ನೀವು ನಿಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ಆರಾಧನೆ ಮಾಡ್ತಾ You are ಇದ್ದೀರಿ. worshipping with your parents. ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ಆರಾಧನೆ ಮಾಡ್ತಾ ಇದ್ದೀರಿ. When you worship, Bible says He will bless the food and water. ನೀವು ಆರಾಧಿಸುವಾಗ ಬೈಬಲ್ ಹೇಳ್ತದೆ, ಆತ ನಿಮ್ಮ ಊಟವನ್ನು ನಿಮ್ಮ ನೀರನ್ನು ಆಶೀರ್ವಾದ ಮಾಡ್ತಾನೆ, He will take sickness away from you. ರೋಗವನ್ನು ದೂರ ತೆಗೆದುಕೊಂಡು ಹೋಗ್ತಾನೆ. Means you are dreaming, no one will fall sick in your house. ಅದರರ್ಥ ನೀವು ಯಾವುದನ್ನು ಕನಸು ಕಾಣ್ತಾ ಇದ್ದೀರಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರು ಅನಾರೋಗ್ಯದಲ್ಲಿ ಬೀಳುವುದಿಲ್ಲ. And here it says no one will be barren. Means you are dreaming. Or in your house, everyone will conceive, have a child. ಮತ್ತು ಯಾರು ಬಂಜಿಯಾಗಿರುವುದಿಲ್ಲ ಅಂದ್ರೆ ನೀವು ಕನಸು ಕಾಣ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿರುವಂತ ಪ್ರತಿಯೊಬ್ಬರಿಗೆ ಮಕ್ಕಳಾಗ್ತದೆ. And you are dreaming, no miscarriage will happen. ಮತ್ತು ನೀವು ಕನಸು ಕಾಣ್ತಾ ಇದ್ದೀರಿ, ಯಾವುದೇ ಗರ್ಭಸ್ರಾವ You ಉಂಟಾಗುವುದಿಲ್ಲ. are dreaming, you are having a long life. ಮತ್ತು ದೀರ್ಘಾಯುಷ ಜೀವಿತವನ್ನು ನೀವು ಕನಸು ಕಾಣ್ತಾ ಇದ್ದೀರಿ. You are dreaming, you are going to live more than 120 years. ಮತ್ತು ನೀವು ಕನಸು ಕಾಣ್ತಾ ಇದ್ದೀರಿ 120 ವರ್ಷಕ್ಕಿಂತ ಹೆಚ್ಚಾಗಿ ನೀವು ಜೀವಿಸ್ತಾ ಇದ್ದೀರಿ This ಎಂಬುದಾಗಿ. is the first step. ಇದು ಮೊದಲನೇ ಹೆಜ್ಜೆಯಾಗಿದೆ. You know, I told you, even the poorest man can have a long life. ಮತ್ತು ನಾನು ಹೇಳಿದಂತೆ ಒಬ್ಬ ಕಡು ಬಡವನು ಕೂಡ ದೀರ್ಘಾಯುಷ್ಯದಿಂದ ಜೀವಿಸಬಹುದು. You know, we always hear this news now. Only rich people are getting treatment. ಮತ್ತು ಯಾವಾಗಲೂ ನಾವು ಈ ಸುದ್ದಿಯನ್ನು ಕೇಳ್ತಾ ಇದ್ದೇವೆ, ಕೇವಲ ಶ್ರೀಮಂತರಿಗೆ ಚಿಕಿತ್ಸೆ ಸಿಗ್ತಾ ಇದೆ. Rich people can take treatment. ಶ್ರೀಮಂತರು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು, But no, rich people cannot buy long life. ಆದ್ರೆ ಶ್ರೀಮಂತರು ದೀರ್ಘಾಯುಷ್ಯವನ್ನು ಕೊಂಡುಕೊಳ್ಳಕ್ಕಾಗಲ್ಲ. We can have a long life when we follow biblical principle. ನಾವು ಈ ಬೈಬಲ್ ನ ನಿಯಮಗಳನ್ನು ಅನುಸರಿಸಿ ನಡೆಯುವುದಾದರೆ ದೀರ್ಘಾಯುಷ್ಯವನ್ನು ನಾವು When ಜೀವಿಸಬಹುದು. you honor your father and mother, ನೀವು ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸುವಾಗ Bible says everything will go with you and you will have a long life. ಮತ್ತು ಬೈಬಲ್ ಹೇಳ್ತದೆ ಎಲ್ಲವೂ ನಿಮ್ಮ ಮೇಲಿಗಾಗಿ ನಡೆಯುವುದು ಮತ್ತು ನೀವು ಭೂಮಿಯ ಮೇಲೆ ಬಹುಕಾಲ ಜೀವಿಸುವಿರಿ. Hallelujah. ಹಲ್ಲೆಲೂಯಾ. Are you with me? ನನ್ನೊಟ್ಟಿಗಿದ್ದೀರಾ? Can you dream you having long life? ಮತ್ತು ನೀವು ಕನಸು ಕಾಣಬಹುದಾ ನೀವು ದೀರ್ಘಾಯುಷ್ಯವಾಗಿ ಜೀವಿಸುವಂತದ್ದು, You are honoring your father and mother. ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸುವಂತದ್ದು. Let me show one more scripture. ನಾನು ಇನ್ನೊಂದು ವಾಕ್ಯವನ್ನು ತೋರಿಸ್ತೇನೆ. Deuteronomy 4:40. ಧರ್ಮೋಪದೇಶ ಕಂಡ 4:40 ವಚನ. You know, I will talk with you all the scriptures related to long life. ಈ ದೀರ್ಘಾಯುಷ್ಯ ಬಗ್ಗೆ ಇರುವಂತ ಎಲ್ಲ ವಾಕ್ಯಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೇನೆ. This should become a part of your imagination. ಇದು ನಿಮ್ಮ ಊಹೆಯ ಒಂದು When ಭಾಗವಾಗಿರಬೇಕು. you sleep, you should think about it. When you get up, you should think about it. ಮತ್ತು ನೀವು ಮಲಗುವಾಗ ಇದನ್ನು ಯೋಚನೆ ಮಾಡಿ, ನೀವು ಎದ್ದೇಳುವಾಗ ಇದನ್ನು ಯೋಚನೆ ಮಾಡಿರಿ. And I am going to give you a lot of promises. ನಾನು ಅನೇಕ ವಾಗ್ದಾನಗಳನ್ನು ಕೊಡ್ತೇನೆ. Write down the quotation. ಆ ಕೊಟೇಶನ್ ಗಳನ್ನು ಬರೆದುಕೊಳ್ಳ್ರಿ. Start dreaming. ಅದನ್ನು ಕನಸು ಕಾಣೋದಕ್ಕೆ ಪ್ರಾರಂಭಿಸಿರಿ. Tell your family member who is sitting next to you, start dreaming. ನಿಮ್ಮ ಕುಟುಂಬದವರು ಯಾರು ನಿಮ್ಮ ಪಕ್ಕದಲ್ಲಿ ಕೂತುಕೊಂಡಿದ್ದಾರೋ ಅವರಿಗೆ ನೋಡಿ ಹೇಳ್ರಿ, ಕನಸು ಕಾಣುವುದಕ್ಕೆ ಪ್ರಾರಂಭಿಸು. Hallelujah. ಹಲ್ಲೆಲೂಯಾ. Deuteronomy 4:40. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 40ನೇ ವಚನ. Thou shalt keep therefore his statutes and his commandments, which I commanded you this day, that it may go well with you, with your children after you, that thou mayest prolong the days upon the earth, which the Lord thy God giveth you forever. ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವಂತೆಯೂ
ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸದಾಕಾಲ ಬಾಳುವಂತೆಯೂ ನಾನು ನಿಮಗೆ ಈಗ ತಿಳಿಸಿದ ಆತನ ಆಜ್ಞಾ ವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು. Hallelujah. Hallelujah. This Deuteronomy 4:40 should become your dream. ಈ ಧರ್ಮೋಪದೇಶಕನ 4ನೇ ಅಧ್ಯಾಯ 40ನೇ ವಚನ ನಿಮ್ಮ ಕನಸಾಗಿರಬೇಕು. See, I dream like this. ಈಗ ನಾನು ಈ ರೀತಿಗೆ ಕನಸು ಕಾಣ್ತೇನೆ. I take the Bible, I read daily. ನಾನು ಬೈಬಲ್ ತೆಗೆದುಕೊಂಡು ದಿನಾಲೂ ಅದನ್ನು ಓದ್ತೇನೆ. And I ask God to help me to obey the word of God. ಮತ್ತು ನಾನು ದೇವರಿಗೆ ಕೇಳ್ತೇನೆ, ದೇವರೇ, ದೇವರ ನಿನ್ನ ವಾಕ್ಯವನ್ನು ವಿಧೇಯನಾಗುವಂತೆ ನನಗೆ ಸಹಾಯ ಮಾಡು. When I do it, ನಾನು ಇದನ್ನು ಮಾಡುವಾಗ the Bible says everything will go well with me. ಮತ್ತು ಇಲ್ಲಿ ಬೈಬಲ್ ಹೇಳ್ತದೆ, ನನ್ನೊಟ್ಟಿಗೆ ಎಲ್ಲವೂ ಸರಿಯಾಗಿ ನಡೆಯುವುದು. I will prosper, I will have a good health, all will have promotion will come, everything will come. ಅದರರ್ಥ ನನಗೆ ಅಭಿವೃದ್ಧಿ ಇರ್ತದೆ, ನಾನು ಆರೋಗ್ಯವಾಗಿರ್ತೇನೆ, ನನಗೆ ಬಡ್ತಿ ಇರ್ತದೆ, ಎಲ್ಲವೂ ಚೆನ್ನಾಗಿ ಹೋಗ್ತದೆ. When I read the Bible and obey, my children also will enjoy the blessings. ಮತ್ತು ನಾನು ಬೈಬಲ್ ಓದಿ ಅದಕ್ಕೆ ವಿಧೇಯನಾಗುವಾಗ ನಾನು ಮಾತ್ರವಲ್ಲ, ನನ್ನ ಮಕ್ಕಳು ಕೂಡ ಆಶೀರ್ವಾದಗಳನ್ನು ಆನಂದಿಸಬಹುದು. And by doing it, I can prolong my days. ಮತ್ತು ಇದನ್ನು ಮಾಡುವುದರ ಮೂಲಕ ನಾನು ಬಹುಕಾಲ ಬದುಕುವೆನು. Hallelujah. Hallelujah. Do you have a dream like this? ಈ ರೀತಿಯಾದ ಕನಸುಗಳನ್ನ ಬಿಟ್ಟುಕೊಳ್ಳಬಹುದಾ? You are reading Bible. ನೀವು ಬೈಬಲ್ ಓದ್ತಾ ಇದ್ದೀರಿ, You are obeying the word of God. ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀರಿ, Everything is going fine. ಎಲ್ಲವೂ ಚೆನ್ನಾಗಿ ನಡೀತದೆ. Everything is going fine in children's life. ನಿಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತದೆ And you will have a long life. ಮತ್ತು ನೀವು ಬಹುಕಾಲ ಬಾಳುವಿರಿ. You just start dreaming, you will read the Bible daily. ನೀವು ಕನಸು ಕಾಣುವುದಕ್ಕೆ ಪ್ರಾರಂಭಿಸಿರಿ, ನೀವು ತಾನೇ ಪ್ರತಿದಿನ ಬೈಬಲ್ ಓದುವುದನ್ನು ನೀವು ನೋಡ್ತೀರಿ. Usually parents, they want the children to have a good life. ಮತ್ತು ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳು ಬಯಸ್ತಾರೆ ಅವರ ಮಕ್ಕಳಿಗೆ ಒಳ್ಳೆ ಜೀವಿತ ಇರಬೇಕೆಂಬುದಾಗಿ. They want to give them best education, best clothes, best food, better life than them. ಮತ್ತು ತಮ್ಮ ಮಕ್ಕಳಿಗೆ ಯಾವಾಗಲೂ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಊಟ ಮತ್ತು ಒಳ್ಳೆ ಬಟ್ಟೆ, ಅವರಿಗಿಂತ ಎಲ್ಲವೂ ಚೆನ್ನಾಗಿರ್ಬೇಕು ತಮ್ಮ ಮಕ್ಕಳಿಗೆ ಎಂಬುದಾಗಿ ಬಯಸ್ತಾರೆ. It's a good desire. ಅದು ಒಳ್ಳೆಯ ಆಸೆಯಾಗಿದೆ. I am teaching how you can have your desire, how you can fulfill your desire. ಮತ್ತು ನಾನು ಕಲಿಸ್ತೇನೆ ಮತ್ತು ಹೇಗೆ ಈ ನಮ್ಮ ಆಸೆಗಳು ನೆರವೇರಿಸಬಹುದು You ಎಂಬುದಾಗಿ. can read the Bible daily. When you spend time with Bible, when you read and obey, not only you will everything will go well with you. In your children's life, everything will go well with them. ಯಾವಾಗ ನೀವು ದೇವರ ವಾಕ್ಯವನ್ನು ಪ್ರತಿದಿನವೂ ಓದಿ ಈ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತದೆ. ಅದು ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಜೀವಿತದಲ್ಲೂ ಕೂಡ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. When your son or daughter sees you reading Bible, they will also read Bible. ನೀನು ನಿನ್ನ ಮಗನು ನಿನ್ನ ಮಗಳು ನೀನು ಬೈಬಲ್ ಓದುವುದನ್ನು ನೋಡುವುದಾದ್ರೆ ಅವರು ಸಹ ಓದುವುದಕ್ಕೆ ಪ್ರಾರಂಭಿಸ್ತಾರೆ. They just do what you say it. ನೀನೇನ್ ಮಾಡ್ತೀಯೋ ಅದನ್ನು ಅವರು ಕೂಡ ಮಾಡ್ತಾರೆ. You will have a long life, they will have a long life. ನಿನಗೂ ಕೂಡ ದೀರ್ಘಾಯುಷ್ಯ ಇರ್ತದೆ, ಅವರಿಗೂ ಕೂಡ ದೀರ್ಘಾಯುಷ್ಯ ಇರ್ತದೆ. Once I was in Chennai. ಒಂದು ಸಾರಿ ನಾನು ಚೆನ್ನೈ ಪಟ್ಟಣದಲ್ಲಿದ್ದೆ. My nephew's child, he was a very small boy, 3 years old. ನನ್ನ ಅಣ್ಣನ ಮಗನು ಬಹಳ ಚಿಕ್ಕವನು, 3 ವರ್ಷದವನಾಗಿದ್ದನು. We all were getting ready for marriage. ನಾವು ಒಂದು ಮದುವೆಗಾಗಿ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ವಿ. That guy took one body perfume, putting everywhere. ಮತ್ತು ತಕ್ಷಣ ನಾನು ನೋಡ್ತಾ ಇದ್ದೆ, ಆ 3 ವರ್ಷದ ಹುಡುಗ ಒಂದು ಬಾಡಿ ಪರ್ಫ್ಯೂಮ್ ತೆಗೆದುಕೊಂಡು ಎಲ್ಲ ಕಡೆ ಹಾಕೊಳ್ತಾ ಇದ್ದ. Putting it back, bending it, everywhere he is applying it. ಮುಂದೆ ಹಾಕೊಳ್ತಾ ಇದ್ದ, ಹಿಂದೆ ಹಾಕೊಳ್ತಾ ಇದ್ದ, ಬಾಗಿ ಹಾಕೊಳ್ತಾ ಇದ್ದ. Who taught him? ಆತನಿಗೆ ಯಾರು ಕಲಿಸಿದ್ರು? He saw his father. ಆತನು ತನ್ನ ತಂದೆ ಮಾಡುವುದನ್ನು ನೋಡ್ದ. Parents, whatever you do, your children will do it. ತಂದೆ ತಾಯಿಗಳೇ, ನೀವೇನೆಲ್ಲ ಮಾಡ್ತೀರೋ ನಿಮ್ಮ ಮಕ್ಕಳು ನೋಡಿ ಅದನ್ನೇ ಮಾಡ್ತಾರೆ. When we have a wrong picture about long life, ನಮಗೆ ಈ ದೀರ್ಘಾಯುಷ್ಯದ ಬಗ್ಗೆ ತಪ್ಪಾದ ಒಂದು ದೃಶ್ಯ ನಮ್ಮಲ್ಲಿ ಇದೆ. we think when we become old, we will have a big glass, we will have a walking stick, we will have all diseases in our body. ಈ ವಯಸ್ಸಾದ ಮೇಲೆ ಎಲ್ಲರಿಗೂ ಒಂದು ಕನಸು, ಎಲ್ಲರ ಒಂದು ಚಿತ್ರ ಏನಿದೆ ಅಂದ್ರೆ ಒಂದು ದೊಡ್ಡ ಚಸ್ಮಾ ಇರ್ತದೆ ಮತ್ತು ಒಂದು ಕಟ್ಟಿಗೆ ಇರ್ತದೆ ಮತ್ತು ಅವರು ಆ ರೀತಿಯಾಗಿ ಜೀವಿಸ್ತಾರೆ ಎಂಬುದಾಗಿ. Everything will fall. ಮತ್ತು ಎಲ್ಲ ಹಲ್ಲುಗಳು ಬಿದ್ದೋಗಿರ್ತವೆ. And they'll become hunch. ಮತ್ತು ಅವರು ಭಾಗ್ಯದವರಾಗಿರ್ತಾರೆ. Sometimes they'll be on the bed. ಮತ್ತು ಕೆಲವರು ಹಾಸಿಗೆ ಮೇಲೆ ಉಳ್ಕೊಳ್ತಾರೆ. We don't want to give trouble for our children. We will die soon and go to heaven. ನಮ್ಮ ಮಕ್ಕಳಿಗೆ ತೊಂದರೆ ಕೊಡುವುದು ಬೇಡ, ಬೇಗ ಸತ್ತು ನಾವು ಪರಲೋಕಕ್ಕೆ ಹೋಗೋಣ. That is why you should read Bible. ಅದಕ್ಕಾಗಿ ನೀವು ಬೈಬಲ್ ಓದಬೇಕು. When you read Bible, Bible tells you how you will live
for 120 years, how your life is going to be. ನೀವು ಬೈಬಲ್ ಓದುವಾಗ ನಿಮಗೆ ಗೊತ್ತಾಗ್ತದೆ ಈ 120 ವರ್ಷಗಳು ನೀವು ಹೇಗೆ ಜೀವಿಸ್ತೀರಿ, ನಿಮ್ಮ ಜೀವಿತ ಹೇಗೆ ಇರ್ತದೆ ಎಂಬುದಾಗಿ. You are going to live more than 120 years. ನೀವು 120 ವರ್ಷಕ್ಕಿಂತ ಅಧಿಕವಾಗಿ ಜೀವಿಸ್ತೀರಿ. How your lifestyle will be, how your strength will be. ನಿಮ್ಮ ಜೀವನ ಶೈಲಿ ಹೇಗಿರ್ತದೆ ಮತ್ತು ನಿಮ್ಮ ಜೀವಿತದಲ್ಲಿ ಸಾಮರ್ಥ್ಯ ಹೇಗಿರ್ತದೆ. Please turn your Bible to Deuteronomy 34th chapter. ನಿಮ್ಮ ಬೈಬಲ್ ಅನ್ನು ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯಕ್ಕೆ ತಿರುಗಿಸಿರಿ. Deuteronomy 34 verse 5, 6 and 7. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 5, 6, 7ನೇ ವಚನ. You know, when you read it, this should become your dream. Your life should be like this. ನೀವು ಯಾವಾಗ ಈ ವಾಕ್ಯವನ್ನು ಓದ್ತೀರೋ ಮತ್ತು ಇದು ನಿಮ್ಮ ಕನಸಾಗಿರಬೇಕು. It talks about Moses, how strong he was at the time of his death. ಮತ್ತು ಇದು ಮೋಶೆಯ ಬಗ್ಗೆ ಮಾತಾಡ್ತದೆ. ಆತನು ಸಾಯುವ ಸಮಯದಲ್ಲಿದ್ದಾಗ ಆತನು ಎಷ್ಟು ಸಾಮರ್ಥ್ಯ ಉಳ್ಳವನಾಗಿದ್ದನು. It says, verse 5, Deuteronomy 34, verse 5, 6 and 7. So Moses, servant of the Lord, died there in the land of Moab, according to the word of the Lord, and he buried him in a valley in the land of Moab, over against Bethpeor. But no man knoweth of his sepulchre until this day. And Moses was 120 years old when he died. His eye was not dim, nor his natural force abated. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೊವಾಬರ ದೇಶದಲ್ಲಿ ದೇಹ ಬಿಟ್ಟನು. ಮೊವಾಬರ ದೇಶದಲ್ಲಿ ಬೆತೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೂ ಯಾರಿಗೂ ತಿಳಿಯದು. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಿರಲಿಲ್ಲ. Hallelujah. Hallelujah. Here is one man who died at the age of 120 years. ಇಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಆತನು 120 ವರ್ಷದವನಾಗಿ ಸತ್ತು ಹೋಗ್ತಾನೆ. God buried him. ದೇವರೇ ಅವನಿಗೆ ಹೂಣಿಡ್ತಾನೆ. For that he has to climb the mountain. ಅದಕ್ಕಿಂತ ಮುಂಚೆ ಆತನು ಬೆಟ್ಟವನ್ನು ಹತ್ತಿ ಹೋದ. Can you imagine 120 years old man climbing the mountain? ನೀವು ಊಹಿಸಿಕೊಳ್ಳಕ್ಕಾಗ್ತದ 120 ವರ್ಷದ ವಯಸ್ಸಿನವನು ಬೆಟ್ಟವನ್ನು ಹತ್ತುವಂತದ್ದು. And God showed him the promised land. ಮತ್ತು ದೇವರು ಅಲ್ಲಿ ಅವನಿಗೆ ವಾಗ್ದಾನ ಪ್ರದೇಶವನ್ನು ತೋರಿಸ್ತಾನೆ. His eyes were so sharp, he can see what is there from far place. ಮತ್ತು ಆತನ ಕಣ್ಣು ಇಷ್ಟು ಸೂಕ್ಷ್ಮವಾಗಿದವಂದ್ರೆ ಆತನು ದೂರದ ಸ್ಥಳವನ್ನು ನೋಡುವನಾಗಿದ್ದನು. And he was so strong, the Bible says. ಮತ್ತು ಬೈಬಲ್ ಹೇಳ್ತದೆ ಅವನ ಜೀವ ಕಳೆ ಕುಂದಲಿಲ್ಲ. He was very strong. ಆತನು ಬಹಳ ಬಲವಾಗಿದ್ದ. Hallelujah. Hallelujah. So when I say long life, 120 years, don't dream about walking with a walking stick. You are going to be strong. Your eyesight will not become dim. ಮತ್ತು ನಾನು ಯಾವಾಗ ಹೇಳ್ತಾ ಇದ್ದೇನೆ 120 ವರ್ಷ ದೀರ್ಘಾಯುಷು ಜೀವಿಸುವುದೆಂಬುದಾಗಿ ಹೇಳುವಾಗ ಮತ್ತು ನೀವು ಯಾವುದೇ ಒಂದು ಕಟ್ಟಿಗೆನ ಜೀವಿಸುವುದು ಎಂಬುದಾಗಿ ನೀವು ಯೋಚನೆನೇ ಮಾಡಬೇಡ್ರಿ. ನಿಮ್ಮ ಶಕ್ತಿ ಕುಂದಿ ಹೋಗುವುದಿಲ್ಲ, ನಿಮ್ಮ ಕಣ್ಣು ಮೊಬ್ಬಾಗುವುದಿಲ್ಲ. You are not going to be in the mercy of your children. ಮತ್ತು ನೀವು ನಿಮ್ಮ ಮಕ್ಕಳ ಕರುಣೆಯಲ್ಲಿ ಜೀವಿಸುವುದಿಲ್ಲ. You will have money in your hand. ನಿಮ್ಮ ಕೈಯಲ್ಲಿ ಹಣವಿರ್ತದೆ. You will walk, you will talk, you will serve God. ಮತ್ತು ನೀವು ಮಾತಾಡ್ತೀರಿ, ನೀವು ನಡೆಯುತ್ತೀರಿ, ನೀವು ದೇವರ ಸೇವೆ ಮಾಡ್ತೀರಿ. Hallelujah. Hallelujah. A child of God dying because of sickness is not God's will. ದೇವರ ಮಗುವು ರೋಗದಿಂದ ಸಾಯುವಂತದ್ದು ದೇವರ ಚಿತ್ತವಲ್ಲ. It is not God's will. ಅದು ದೇವರ ಚಿತ್ತವಲ್ಲ. You keep listening to me, you keep dreaming the scriptures, what I say, then you will understand, then you will live like that. ಮತ್ತು ನೀವು ನಾನು ಹೇಳುವುದು ನೀವು ಕೇಳ್ತಾ ಇರುವಾಗ, ನಾನು ಉಪಯೋಗಿಸುವ ವಾಕ್ಯವನ್ನು ನೀವು ಕೇಳ್ತಾ ಇರುವಾಗ ನಿಮಗೆ ಅರ್ಥ ಆಗ್ತದೆ. ಅದಾದ ಮೇಲೆ ನೀವು ಅದರಂತೆ ಜೀವಿಸುವವರಾಗಿದ್ದೀರಿ. So the first step is dream long life. You are going to live more than 120 years. Your eyesight will not become dim. Your ears will not become dull.
you will be strong. ಮತ್ತು ಮೊದಲನೇ ಹೆಜ್ಜೆ ಏನಂದ್ರೆ 120 ವರ್ಷ ದೀರ್ಘಾಯುಷ್ಯವಾಗಿ ಜೀವಿಸುವುದನ್ನು ನೀವು ಕನಸು ಕಾಣಿರಿ ಮತ್ತು ನಿಮ್ಮ ಕಣ್ಣು ಮಬ್ಬಾಗುವುದಿಲ್ಲ, ನಿಮ್ಮ ಶಕ್ತಿ ಕುಂದಿ ಹೋಗುವುದಿಲ್ಲ. Paul says when we read the scriptures we will have a hope. ಮತ್ತು ಪೌಲನು ಹೇಳ್ತಾನೆ ನಾವು ದೇವರ ವಾಕ್ಯವನ್ನು ಓದುವಾಗ ನಮ್ಮಲ್ಲಿ ನಿರೀಕ್ಷೆ ಬರ್ತದೆ. Bible says Abraham lived 175 years. ಮತ್ತು ಬೈಬಲ್ ಹೇಳ್ತದೆ ಅಬ್ರಾಮನು 175 ವರ್ಷದವನಾಗಿ ಜೀವಿಸಿದನು. I hope, I dream I can live more than 120 years. ಮತ್ತು ನಾನು ಸಹ ನಿರೀಕ್ಷೆ ಇಟ್ಟುಕೊಳ್ತೇನೆ ಮತ್ತು ನಾನು ಸಹ ಕನಸು ಕಾಣ್ತೇನೆ 120 ವರ್ಷಕ್ಕಿಂತ ಅಧಿಕವಾಗಿ ಜೀವಿಸ್ತೇನೆ ಎಂಬುದಾಗಿ. Hallelujah. Hallelujah. Isaac lived 180 years. ಮತ್ತು ಈಸಾಕನು 180 ವರ್ಷ ಬದುಕಿದನು. So in our church no one is going to die soon. ಮತ್ತು ನಮ್ಮ ಸಭೆಯಲ್ಲಿ ಒಬ್ಬನು ಕೂಡ ಬೇಗ ಸಾಯುವುದಿಲ್ಲ. You should start dreaming in these scriptures. You are going to live a long life. ಈ ವಾಕ್ಯಗಳನ್ನು ಕನಸು ಕಾಣುವುದಕ್ಕೆ ಪ್ರಾರಂಭಿಸಿರಿ, ನೀವು ದೀರ್ಘಾಯುಷ್ಯವಾಗಿ ಜೀವಿಸ್ತೀರಿ. Minimum 120 years. ಕನಿಷ್ಠ ಪಕ್ಷ ಅಂದರು 120 ವರ್ಷ. Unless you are satisfied, you are not living this earth. ಎಲ್ಲಿ ತನಕ ನೀವು ತೃಪ್ತಿ ಹೊಂದುವುದಿಲ್ಲವೋ ಅಲ್ಲಿ ತನಕ ಈ ಭೂಮಿ ಬಿಡುವುದೇ ಬೇಡ. Otherwise Jesus should come. ಇಲ್ಲದಿದ್ದರೆ ಯೇಸು ತಿರುಗಿ ಬರಬೇಕು. Now come with me, I'll show one man's story and I'll close it. ಈಗ ನನ್ನೊಟ್ಟಿಗೆ ಬನ್ರಿ, ಒಬ್ಬ ಮನುಷ್ಯನ ಕಥೆಯನ್ನು ನಿಮಗೆ ತಿಳಿಸ್ತೇನೆ, ನಂತರ ಮುಗಿಸ್ತೇನೆ. Job 5th chapter, ಯೋಬನ ಪತ್ರಿಕೆ 5ನೇ ಅಧ್ಯಾಯ verse 25. 25ನೇ ವಚನ. When you read it, you should get hope. ನೀವು ಓದುವಾಗ ನಿಮ್ಮಲ್ಲಿ ನಿರೀಕ್ಷೆ ಉಂಟಾಗಬೇಕು. Job 5:25. ಯೋಬನ ಪುಸ್ತಕ 5ನೇ ಅಧ್ಯಾಯ 25ನೇ ವಚನ. Sorry, 26. 26ನೇ ವಚನ. Thou shalt come to thy grave in a full age, like a shock of a corn cometh in a season. ಯೋಬನ ಪುಸ್ತಕ 5ನೇ ಅಧ್ಯಾಯ 26ನೇ ವಚನ. ಸುಗ್ಗಿ ಕಾಲದಲ್ಲಿ ತೆನೆಸಿಬಿಡು ಮನೆಗೆ ಸೇರುವಂತೆ ನೀನು ವೃದ್ಧಾಪ್ಯದಲ್ಲಿ ಸಮಾಧಿಗೆ ಸೇರುವಿ. Hallelujah. Hallelujah. He says that corn, no, harvest time, how it becomes ripe. Like that, you will go to grave in a very old age. ಅಲ್ಲಿ ಹೇಳ್ತದೆ ಹೇಗೆ ಈ ಒಂದು ಗೋಧಿ ತೆನೆ ಬಿಡ್ತದೋ ಅದು ಕತ್ತರಿಸಿ ಮನೆಗೆ ಹೋಯ್ತದೋ ಹಾಗೆ ನೀನು ವಯಸ್ಸುಳ್ಳವನಾಗಿ ದೀರ್ಘಾಯುಷ್ಯದಿಂದ ಸಮಾಧಿಗೆ ಸೇರುವಿ ಎಂಬುದಾಗಿ. Some people tell me, please pray for him, pray for that man, pray for this man. I know they are children of God. I don't have any doubt they are going to live a long life. ಮತ್ತು ಅನೇಕರು ನನಗೆ ಹೇಳ್ತಾರೆ ದಯಮಾಡಿ ಇವನಿಗಾಗಿ ಪ್ರಾರ್ಥಿಸಿರಿ, ಅವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ನನಗೆ ಗೊತ್ತು ಅವರು ದೇವರ ಮಕ್ಕಳಾಗಿದ್ದಾರೆ, ಅವರಿಗೇನು ಉಂಟಾಗುವುದಿಲ್ಲ, ಅವರು ದೀರ್ಘಾಯುಷ್ಯವಾಗಿ ಜೀವಿಸ್ತಾರೆ. They cannot die soon. ಅವರು ಬೇಗ ಸಾಯಕ್ಕಾಗಲ್ಲ. Oh, in the old age they are going to grave. ಅವರು ವೃದ್ಧಾಪ್ಯದಲ್ಲಿ ಸಮಾಧಿಗೆ ಸೇರುವರು. How old this man lived? ಈ ಮನುಷ್ಯ ಎಷ್ಟು ವರ್ಷ ಜೀವಿಸಿದ? Job 42nd chapter, ಯೋಬನ ಪುಸ್ತಕ 42ನೇ ಅಧ್ಯಾಯ verse 16 and 17. 16-17 ವಚನ. After this lived Job and 140 years, and saw his sons' sons, even 4 generations. So Job died, being old and full of days. ಆಮೇಲೆ ಯೋಬನು 140 ವರ್ಷ ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಂತೂ ತನ್ನ ಸಂತಾನದ 4 ತಲೆಗಳನ್ನು ಕಂಡನು. ತರುವಾಯ ಯೋಬನು ಮುಪ್ಪಿನ ಮುದುಕನಾಗಿ ಗತಿಸಿದನು. He had all sickness and all the problem. Then Bible says he lived 140 years. ಆತನಿಗೆ ರೋಗ ಎಲ್ಲ ಸಮಸ್ಯೆಗಳು ಉಂಟಾದ ಮೇಲೆ ಬೈಬಲ್ ಹೇಳ್ತದೆ ನಂತರ ಆತನು 140 ವರ್ಷ ಬದುಕಿದನು. Job saw his sons. ಯೋಬನು ತನ್ನ ಮಕ್ಕಳನ್ನು ನೋಡ್ತಾನೆ. He saw his son's son. ತನ್ನ ಮಕ್ಕಳ ಮಕ್ಕಳನ್ನು ನೋಡ್ತಾನೆ. He saw 4 generations. ಆತ 4 ತಲೆಮಾರುಗಳನ್ನು ನೋಡ್ತಾನೆ. Can you have a dream like this? ಈ ರೀತಿಗೆ ನೀವು ಕನಸು ಕಾಣಬಹುದಾ? You can see your children's life. ನೀವು ನಿಮ್ಮ ಮಕ್ಕಳ ಜೀವಿತವನ್ನು ನೋಡಬಹುದು. You can see your grandchildren. ನಿಮ್ಮ ಮೊಮ್ಮಕ್ಕಳನ್ನು ನೋಡಬಹುದು. You can see your great grandchildren. ನಿಮ್ಮ ಮೊಮ್ಮಕ್ಕಳ ಮಕ್ಕಳನ್ನು ನೋಡಬಹುದು. And you can see your grandchildren's great grandchildren. ಮತ್ತು ನೀವು ನಿಮ್ಮ ಮೊಮ್ಮಕ್ಕಳ ಮೊಮ್ಮಕ್ಕಳನ್ನು ನೋಡಬಹುದು. 4 generations you can live. 4 ತಲೆಮಾರುಗಳನ್ನು ನೋಡಬಹುದು. I have decided. ಮತ್ತು ನಾನು ನಿರ್ಧಾರ ಮಾಡಿದ್ದೇನೆ. God, either you should come. ದೇವರೇ ನೀನ್ ಬರಬೇಕು. But I will see 4 generations. ಆದ್ರೆ ನಾನು 4 ತಲೆಮಾರುಗಳನ್ನು ನೋಡ್ತೇನೆ. Bible says it. I am going to dream it. ಬೈಬಲ್ ಹೇಳ್ತದೆ ನಾನು ಅದನ್ನು ನೋಡ್ತೇನೆ. I am not going to walk with a walking stick. ನಾನು ಕಟ್ಟಿಗೆಯಿಂದ ನಡೆಯುವುದಿಲ್ಲ. I am going to walk, preach and teach God's word. ನಾನು ನಡಿತೇನೆ, ನಾನು ವಾಕ್ಯವನ್ನು ಕಲಿಸ್ತೇನೆ, ದೇವರ ಸೇವೆ ಮಾಡ್ತೇನೆ. I am going to fulfill God's plan in my life. ನನ್ನ ಜೀವಿತದಲ್ಲಿ ದೇವರ ಯೋಜನೆ ನಾನು ಪೂರೈಸ್ತೇನೆ. Hallelujah. Hallelujah. Now,
let me give an example about Job. ಈಗ ಯೋಬನ ವಿಷಯವಾಗಿ ಒಂದು ಉದಾಹರಣೆಯನ್ನು ಕೊಡ್ತೇನೆ. One truth we'll learn today. ಒಂದು ಸತ್ಯವನ್ನು ಕಲಿತುಕೊಳ್ಳೋಣ. Job first chapter. ಯೋಬನ ಪುಸ್ತಕ ಮೊದಲನೇ ಅಧ್ಯಾಯ. Come with me to Job first chapter. ಯೋಬನ ಮೊದಲನೇ ಅಧ್ಯಾಯ. How God protects him. ದೇವರು ಹೇಗೆ ಆತನಿಗೆ ಸುರಕ್ಷೆ ಮಾಡಿದ. We will read from verse 7 to 10. 7ನೇ ವಚನದಿಂದ 10ನೇ ವಚನದವರೆಗೆ. And the Lord said unto Satan, Whence comest thou then? Satan answered the Lord and said, From going to and fro in the earth, and from walking up and down in it. And the Lord said unto Satan, How hast thou considered thy servant Job, that there is none like him in the earth, a perfect and an upright man, one that feareth God and escheweth evil? The Satan answered the Lord and said, Doth Job fear God for naught? Hast not thou made an hedge about him, about his house, about all that he has on every side? Thou hast blessed the work of his hand, and his substance is increased in the land. ಯೋಬ ಮೊದಲನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಅವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ? ನೀನು ಅವನಿಗೆ, ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. Hallelujah. Hallelujah. Now pause for a minute. Look here. Listen. ಈಗ ಒಂದು ನಿಮಿಷವನ್ನು ದಾಟಿ ಈ ಕಡೆ ಕೇಳ್ರಿ. God is telling Satan. ದೇವರು ಸೈತಾನನಿಗೆ ಹೇಳ್ತಾ ಇದ್ದಾನೆ. He is running to and fro. ಆತನು ಆ ಕಡೆ ಈ ಕಡೆ ಆತನು ತಿರುಗಾಡ್ತಾ ಇದ್ದಾನೆ. You know why he is running to and fro? ಆತನು ಯಾಕೆ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾನೆ? He doesn't have any power. ಯಾಕಂದ್ರೆ ಆತನಲ್ಲಿ ಶಕ್ತಿ ಇಲ್ಲ. He cannot put virus on everybody. ಆತನು ಎಲ್ಲರ ಮೇಲೆ ವೈರಸ್ ಹಾಕಕ್ಕಾಗುವುದಿಲ್ಲ. The Lord is saying, Do you know my servant Job, how good he is? ಮತ್ತು ದೇವರು ಆತನ ಸೈತಾನಿಗೆ ಹೇಳ್ತಾನೆ, ನೀನು ನನ್ನ ಸೇವಕನಾದ ಯೋಬನನ್ನು ಗಮನವಿಟ್ಟಿಯಾ? He is perfect. ಆತನು ಸಂಪೂರ್ಣನಾಗಿದ್ದಾನೆ. He is upright. He fears God. ಆತನು ಯಥಾರ್ಥನಾಗಿದ್ದಾನೆ, ನನಗೆ ಭಯಪಡುವನಾಗಿದ್ದಾನೆ. Then the Satan says that fellow is doing all those things because he has a profit. ಮತ್ತು ಸೈತಾನ ನಂತರ ದೇವರಿಗೆ ಹೇಳ್ತಾನೆ, ಆತನು ಎಲ್ಲವನ್ನು ಯಾಕೆ ಮಾಡ್ತಿದ್ದಾನಂದ್ರೆ ಆತನಿಗೆ ನಿನ್ನಿಂದ ಲಾಭವಿದೆ. Why he is fearing you? Because he has a profit. ಯಾಕೆ ನಿನಗೆ ಭಯಪಡ್ತದೆ? ನಿನ್ನಿಂದ ಲಾಭವಿದೆ. What is a profit? ಆ ಲಾಭ ಏನಾಗಿದೆ? Listen to me, beloved. ಎಚ್ಚರವಾಗಿ ಕೇಳ್ರಿ ಪ್ರಿಯರೇ. Devil knows the truth. ಸೈತಾನನಿಗೆ ಸತ್ಯ ಗೊತ್ತು. Devil says, God, you have put a hedge around Job, his family and all his properties belongings. ಮತ್ತು ಸೈತಾನನು ದೇವರಿಗೆ ಹೇಳ್ತಾನೆ, ದೇವರೇ, ನೀನು ಯೋಬನ ಸುತ್ತಲೂ ಅವನ ಮಕ್ಕಳ ಸುತ್ತಲೂ ಅವನ ಸ್ವಾಸ್ಥ್ಯದ ಸುತ್ತಲೂ ನೀನು ಬೇಲಿಯನ್ನು ಹಾಕಿದ್ದಿ. Hallelujah. Hallelujah. Devil has to only run to and fro. He cannot break that hedge and touch Job. ಸೈತಾನನು ಸುತ್ತ ಎಲ್ಲ ತಿರುಗಾಡಬಹುದು, ಆದ್ರೆ ಯೋಬನ ಸುತ್ತಲಿರುವಂತ ಬೇಲಿಯನ್ನು ದಾಟಿ ಹೋಗಕ್ಕಾಗುವುದಿಲ್ಲ. If the truth what devil knows, if church has, it will be a great blessing. ಯಾವ ಒಂದು ಪ್ರಕಟಣೆ, ಯಾವ ಸತ್ಯ ಸೈತಾನನಿಗೆ ಗೊತ್ತಿದೆಯೋ ಆ ಒಂದು ಸತ್ಯ ಸಭೆಗೆ ಗೊತ್ತಿರುವುದಾದರೆ ಸೈತಾನನು ಮುಟ್ಟಕ್ಕಾಗುವುದಿಲ್ಲ. Even today when the devil sees you, he sees the hedge around you. ಇವತ್ತು ಕೂಡ ಸೈತಾನನು ನಿಮ್ಮನ್ನು ನೋಡುವಾಗ ನಿಮ್ಮ ಸುತ್ತಲಿರುವ ಬೇಲಿಯನ್ನು ನೋಡ್ತಾ ಇದ್ದಾನೆ. God is protecting you. God is protecting you, all your family members. God is protecting your belongings, your property, everything. ಮತ್ತು ದೇವರು ನಿನ್ನನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ದೇವರು ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ದೇವರು ನಿಮ್ಮ ಎಲ್ಲ ಆಸ್ತಿಯನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ಮತ್ತು ದೇವರು ನಿನಗೆ ಸಂಬಂಧವಾಗಿರುವಂತಹ ಎಲ್ಲ ಸಂಗತಿಗಳನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. Can you have a dream like this? ಈ ರೀತಿಯಾದ ಕನಸುಗಳು ಇಟ್ಟುಕೊಳ್ಳಬಹುದು. God is protecting me. God is protecting my children. God is protecting all my belongings. ಮತ್ತು ದೇವರು ನನಗೆ ಸುರಕ್ಷಿತವಾಗಿಟ್ಟಿದ್ದಾನೆ, ನನ್ನ ಮಕ್ಕಳಿಗೆ ಸುರಕ್ಷಿತವಾಗಿಟ್ಟಿದ್ದಾನೆ, ನನ್ನ ಆಸ್ತಿಯನ್ನು ಸುರಕ್ಷಿತವಾಗಿಟ್ಟಿದ್ದಾನೆ, ನನಗೆ ಸಂಬಂಧಪಟ್ಟವುಗಳ ಎಲ್ಲವನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. I respect government. I respect all the scientists. ನಾನು ಸರ್ಕಾರಕ್ಕೆ ನಾನು ಗೌರವಿಸ್ತೇನೆ, ಎಲ್ಲ ವಿಜ್ಞಾನಿಗಳಿಗೆ ಗೌರವಿಸ್ತೇನೆ. Who
obey the government, I use mask. ಸರ್ಕಾರಕ್ಕೆ ವಿಧೇಯನಾಗುವುದಕ್ಕಾಗಿ ನನ್ನ ಮಾಸ್ಕ್ ಅನ್ನು ಉಪಯೋಗಿಸ್ತೇನೆ. I use sanitizer. ನಾನು ಸ್ಯಾನಿಟೈಸರ್ ಉಪಯೋಗಿಸ್ತೇನೆ. I maintain social distance. ನಾನು ಸಹ ಜನರಿಂದ ದೂರವಾಗಿರ್ತೇನೆ. But this is not going to protect me. ಆದ್ರೆ ಇದು ನಮಗೆ ಸುರಕ್ಷತೆ ಉಂಟು ಮಾಡುವುದಿಲ್ಲ. My God is protecting. ನನ್ನ ದೇವರು ನನಗೆ ಸುರಕ್ಷತೆ ಮಾಡ್ತಾನೆ. You have to do all those things. ಎಲ್ಲವನ್ನು ಮಾಡಿರಿ. But that is not going to protect you. ಆದ್ರೆ ಅದು ನಿಮಗೆ ಸುರಕ್ಷತೆ ಇಡುವುದಿಲ್ಲ. You are already protected by God Almighty. ನೀವು ಮೊದಲೇ ಸರ್ವಶಕ್ತನಾದ ದೇವರಿಂದ ಸುರಕ್ಷಿತವಾಗಿ ಇಡಲ್ಪಟ್ಟಿದ್ದೀರಿ. Bible says, ಬೈಬಲ್ ಹೇಳ್ತದೆ Colossians 3:3. ಕೊಲೊಸ್ಸೆ 3:3 Your life is hidden with Christ in God. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. We will read it. That will be good. ಅದನ್ನು ಓದೋಣ. Colossians 3:3. ಕೊಲೊಸ್ಸೆ 3:3 ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. Hallelujah. ಹಲ್ಲೆಲೂಯಾ. For you are dead and your life is hid with Christ in God. Your life is hid with Christ in God. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. Means my life is hid with Christ in God. ಅದರರ್ಥ ನನ್ನ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. You keep gold inside the double locker. ಮತ್ತು ನೀವು ಬಂಗಾರವನ್ನು ಡಬಲ್ ಲಾಕರ್ ಅಲ್ಲಿ ಇಡ್ತೀರಾ. How safe it is. ಅದು ಎಷ್ಟು ಸುರಕ್ಷಿತವಾಗಿರ್ತದೆ. Like that you are safe. ಅದರಂತೆ ನೀವು ಸುರಕ್ಷಿತರಾಗಿದ್ದೀರಿ. Your son is safe. ನಿಮ್ಮ ಮಗನು Your ಸುರಕ್ಷಿತನಾಗಿದ್ದಾನೆ. daughter is safe. ನಿಮ್ಮ ಮಗಳು ಸುರಕ್ಷಿತಳಾಗಿದ್ದಾಳೆ. Your life is hid with Christ in God. ಯಾಕಂದ್ರೆ ನಿಮ್ಮ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. Dream the scripture from today. ಇವತ್ತಿನಿಂದ ಈ ವಾಕ್ಯವನ್ನು ಕನಸು ಕಾಣಬಹುದಾ ನಾವು? Bible says ಬೈಬಲ್ ಹೇಳ್ತದೆ in Deuteronomy 32 verse 10, God protected Israelites. ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 10ನೇ ವಚನದಲ್ಲಿ ಬೈಬಲ್ ಹೇಳ್ತದೆ ದೇವರು ಇಸ್ರಾಯೇಲರನ್ನು ಆತನು ಕಾಪಾಡ್ತಾ ಇದ್ದನು. How he protected? ಆತನು ಹೇಗೆ ಸುರಕ್ಷಿತವಾಗಿಟ್ಟಿದ್ದನು? As if they were the apple of his eye. ಆತನ ಕಣ್ಣು ಗುಡ್ಡೆಯಂತೆ ಆತನು ಅವರನ್ನು ಕಾಪಾಡ್ತಾ ಇದ್ದನು. We are God's children now. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. We are the apple of God's eye. ನಾವು ದೇವರ ಕಣ್ಣು ಗುಡ್ಡೆಯಾಗಿದ್ದೇವೆ. Let me read one more scripture. ಇನ್ನೊಂದು ವಾಕ್ಯವನ್ನು ಓದೋಣ. Zechariah 2:8. ಜಕಾರ್ಯನು 2ನೇ ಅಧ್ಯಾಯ 8ನೇ ವಚನ. Zechariah 2:8. ಜಕಾರ್ಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. Hallelujah. Hallelujah. The last part of the scripture is, he that toucheth you toucheth the apple of his eye. ನಿಮ್ಮನ್ನು ಮುಟ್ಟುವವನು ಯೆಹೋವನ ಕಣ್ಣು ಗುಡ್ಡೆಯನ್ನು ಮುಟ್ಟುವವನಾಗಿದ್ದಾನೆ. You know, not only God protected Job, God is protecting you. ದೇವರು ಯೋಬನನ್ನು ಕಾಪಾಡುವುದು ಮಾತ್ರವಲ್ಲದೆ ದೇವರು ನಿನ್ನನ್ನು ಕೂಡ ಸುರಕ್ಷಿತವಾಗಿಟ್ಟಿದ್ದಾನೆ. Devil cannot touch you. ಸೈತಾನನು ನಿನ್ನನ್ನು ಮುಟ್ಟಕ್ಕಾಗದು. I'll tell you, virus cannot touch you. ನಾನು ಹೇಳ್ತೇನೆ ವೈರಸ್ ನಿಮ್ಮನ್ನು ಮುಟ್ಟಕ್ಕಾಗದು. Death cannot touch you. ಮರಣವು ನಿಮ್ಮನ್ನು ಮುಟ್ಟಕ್ಕಾಗದು. Why? ಯಾಕೆ? If it has to touch you, it has to touch God. ಅದು ನಿಮ್ಮನ್ನು ಮುಟ್ಟಬೇಕಾದರೆ ಮೊದಲು ದೇವರನ್ನು ಮುಟ್ಟಬೇಕು. Now comes a question. ಈಗ ಪ್ರಶ್ನೆ ಬರ್ತದೆ, But if I'm so safe, then why it's happening? Why sickness is coming? ಮತ್ತು ನಾನು ಇಷ್ಟು ಸುರಕ್ಷಿತನಾಗಿರುವುದಾದ್ರೆ ಯಾಕೆ ರೋಗ ಬರ್ತಾ ಇದೆ? Why, if God has protected Job, why the destruction came? ಯಾಕೆ ಒಂದು ವೇಳೆ ದೇವರು ಯೋಬನನ್ನು ಸುರಕ್ಷಿತವಾಗಿ ಇಟ್ಟಿರುವಾಗ ಯಾಕೆ ನಾಶನ ಬಂತು? Some people take Job and say God tested Job. ಮತ್ತು ಕೆಲವರು ಯೋಬನ ಕಥೆಯನ್ನು ತೆಗೆದುಕೊಂಡು ಹೇಳ್ತಾರೆ ದೇವರು ಯೋಬನಿಗೆ ಪರೀಕ್ಷೆ ಮಾಡಿದನು Some ಎಂಬುದಾಗಿ. people say God and Satan were playing football. Job was like a football, running from one place to another place. ಮತ್ತು ಇನ್ನು ಕೆಲವರು ಹೇಳ್ತಾರೆ ಮತ್ತು ದೇವರು ಮತ್ತು ಸೈತಾನನು ಫುಟ್ಬಾಲ್ ಆಟ ಆಡಿದರು ಮತ್ತು ಯೋಬನು ಬಾಲ್ ಇದ್ದಂತೆ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದ್ನು. You should listen from Job's mouth why it happened. ನೀವು ಯೋಬನ ಬಾಯಿಂದಲೇ ಕೇಳಬೇಕು ಅದು ಯಾಕೆ ಆಯ್ತು ಎಂಬುದಾಗಿ. Job 3:25. ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಚನ. For the thing which I greatly feared is come upon me, and that which was afraid of is come unto me. ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಚನ. ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. He feared. ಆತನು ಭಯಪಟ್ಟ.
when he feared, he only removed that fence what God put for him. ಯಾವಾಗ ಆತನು ಭಯಪಟ್ಟನು, ಆ ದೇವರು ಹಾಕಿರುವಂತ ಬೇಲಿಯನ್ನು ಆತನೇ ತೆಗೆದು ಹಾಕಿದನು. Faith protects you. ನಂಬಿಕೆ ಕಾಪಾಡ್ತದೆ. Faith helps you to possess the blessings. ನಂಬಿಕೆಯು ಎಲ್ಲ ಆಶೀರ್ವಾದಗಳನ್ನು ನಾವು ತೆಗೆದುಕೊಳ್ಳುವಂತೆ ಸಹಾಯ ಮಾಡ್ತದೆ. Fear is just opposite of faith. ನಂಬಿಕೆ ಅನ್ನುವಂತ ಭಯ ಅನ್ನುವಂಥದ್ದು ನಂಬಿಕೆ ವಿರುದ್ಧ ಪದವಾಗಿದೆ. Don't fear. ಭಯಪಡಬೇಡಿರಿ. Don't fear. ಭಯಪಡಬೇಡಿರಿ. Job said, what I feared, it came to me. ಯೋಬನ್ ಹೇಳ್ತಾನೆ, ನಾನು ಯಾವುದಕ್ಕೂ ಭಯಪಟ್ಟೆನೋ ಅದೇ ನನಗೆ ಬಂತು. Today the whole world is filled with fearful atmosphere. ಇವತ್ತು ಪೂರ್ಣ ಲೋಕವೇ ಭಯದ ವಾತಾವರಣದಲ್ಲಿ ಇದೆ. But I have a good news. ಆದ್ರೆ ನನಗೆ ಹೇಳುವುದಕ್ಕೆ ಒಳ್ಳೆ ಸುದ್ದಿ ಇದೆ. You are apple of God's sight. ನೀವು ದೇವರ ಕಣ್ಣುಗುಡ್ಡೆಯಾಗಿದ್ದೀರಿ. The devil has to touch you, he has to touch God. ಸೈತಾನ್ ನಿನ್ನನ್ನು ಮುಟ್ಟಬೇಕಾದ್ರೆ ಮೊದಲು ದೇವರನ್ನು ಮುಟ್ಟಬೇಕು. And the Bible says, ಮತ್ತು ಬೈಬಲ್ ಹೇಳ್ತದೆ in 2 Timothy 1:7, 2 ತಿಮೋಥಿ 1ನೇ ಅಧ್ಯಾಯ 7ನೇ ವಚನದಲ್ಲಿ, God has not given us a spirit of fear. He has given us a spirit of power, love and sound mind. ದೇವರು ನಮಗೆ ಭಯದ ಆತ್ಮ ಕೊಟ್ಟಿಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ ಕೊಟ್ಟಿದ್ದಾನೆ. Hallelujah. Hallelujah. Now 2 things you remember. 2 ವಿಷಯಗಳು ನೆನಪಿಟ್ಟುಕೊಳ್ಳ್ರಿ. I am teaching faith how you can possess long life. ನಾನು ನಂಬಿಕೆ ವಿಷಯವಾಗಿ ಕಲಿಸ್ತಾ ಇದ್ದೇನೆ, ಹೇಗೆ ನಾವು ದೀರ್ಘಾಯುಷ್ಯವನ್ನು ನಾವು ಹೊಂದಿಕೊಳ್ಳಬಹುದು. Number 1, ಮೊದಲಾಗಿ dream long life. ದೀರ್ಘಾಯುಷ್ಯವನ್ನು ಕನಸು ಕಾಣಿರಿ. More than 120 years. 120 ವರ್ಷಕ್ಕಿಂತ ಅಧಿಕವಾಗಿ ಜೀವಿಸುವಂತದ್ದು. No walking stick. ಯಾವುದೇ ಕಟ್ಟಿಗೆಲ್ಲದೆ ನಡೆಯುವುದು. You will be strong. ನೀವು ಬಲಶಾಲಿಯಾಗಿರುವುದು. Second, ಎರಡನೇದಾಗಿ dream the protection what the Lord has given. ದೇವರು ಕೊಟ್ಟಿರುವಂತ ಸುರಕ್ಷತೆಯನ್ನು ಕನಸು ಕಾಣಿರಿ. Hallelujah. Hallelujah. Dream the protection. ದೇವರ ಸುರಕ್ಷತೆಯನ್ನು ಕನಸು ಕಾಣಿರಿ. Never fear. ಭಯಪಡಬೇಡಿರಿ. The God who protected Job is protecting you. ಯಾವ ದೇವರು ಯೋಬನನ್ನು ಸುರಕ್ಷಿತವಾಗಿಟ್ಟಿದ್ದನೋ ಅದೇ ದೇವರು ನಿಮ್ಮನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. You will see 4 generations with your own eyes. 4 ತಲೆಮಾರುಗಳನ್ನು ನಿಮ್ಮ ಕಣ್ಣಿಂದ ನೀವು ನೋಡ್ತೀರಿ. Hallelujah. Hallelujah. I'm going to continue next week. ನಾನು ಮುಂದಿನ ವಾರ ಮುಂದುವರಿಸಿಕೊಂಡು I'm ಹೋಗ್ತೇನೆ. going to give a lot of promises for you. ನಾನು ಅನೇಕ ವಾಗ್ದಾನಗಳನ್ನು ತೋರಿಸ್ತೇನೆ. My desire, ನನ್ನ ಕನಸು, in my church no one should die soon. ನನ್ನ ಸಭೆಯಲ್ಲಿ ಯಾರು ಬೇಗ ಸಾಯುವುದಿಲ್ಲ. They will learn the truth. ಅವರು ಸತ್ಯವನ್ನು ಕಲಿತಾರೆ. They will teach the truth. ನಾವು ಸತ್ಯವನ್ನು ಕಲಿಸ್ತೇನೆ. The generations will come who will talk about long life. ತಲೆಮಾರುಗಳು ಬಂದು ದೀರ್ಘಾಯುಷ್ಯನ ಬಗ್ಗೆ ಮಾತಾಡ್ತಾರೆ. Hallelujah. Hallelujah. Shall we pray? ನಾವು ಪ್ರಾರ್ಥಿಸೋಣ. Above Father, in Jesus' name we pray. ಅಪ್ಪ ತಂದೆಯೇ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Open our eyes of understanding. ನಾವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. I pray everyone will dream long life. ಮತ್ತು ನಾನು ಪ್ರಾರ್ಥಿಸ್ತೇನೆ, ಪ್ರತಿಯೊಬ್ಬನು ದೀರ್ಘಾಯುಷ್ಯವನ್ನು ಕನಸು ಕಾಣ್ತಾನೆ. Everyone will dream the word of God. ಪ್ರತಿಯೊಬ್ಬನು ದೇವರ ವಾಕ್ಯವನ್ನು ಕನಸು ಕಾಣ್ತಾನೆ. Everyone will dream the protection what the Lord has given for them, their family and their belongings. ಮತ್ತು ಪ್ರತಿಯೊಬ್ಬನು ತನಗಾಗಿ, ತನ್ನ ಕುಟುಂಬದವರಿಗಾಗಿ, ತನಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗಾಗಿ, ಆ ಸುರಕ್ಷತೆಗಾಗಿ ಕನಸು ಕಾಣ್ತಾನೆ. They will never allow fear in their thought life. ಅವರು ತಮ್ಮ ಆಲೋಚನೆ ಜೀವಿತದಲ್ಲಿ ಭಯಕ್ಕೆ ಅನುಮತಿ ಕೊಡುವುದಿಲ್ಲ. And they will live boldly. They will have a victorious life. ಅವರು ಧೈರ್ಯವಾಗಿ ಜಯಭರಿತವಾದ ಜೀವಿತವನ್ನು ಜೀವಿಸ್ತಾರೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Hallelujah. Hallelujah. ಈಗ ಕಾಣಿಕೆ ಕೊಡುವ ಸಮಯವಾಗಿದೆ. ನಾವೆಲ್ಲರೂ ನಮ್ಮ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾ ಕಾಣಿಕೆಗೋಸ್ಕರ ಅರಿಕೆ ಮಾಡೋಣ. ನಾವೆಲ್ಲರೂ ನಮ್ಮ 2 ಕೈಗಳನ್ನ ಎತ್ತುತ್ತಾ ನಾವು ಅರಿಕೆ ಮಾಡೋಣ. ನಾನು ನನ್ನ 2 ಕೈಗಳನ್ನು ಭೂಮಿ ಆಕಾಶವನ್ನು ಸ್ವಾಧೀನ ಮಾಡಿದ ಎಲ್ ಶಡೈ ದೇವರ ಕಡೆಗೆ ಎತ್ತುತ್ತೇನೆ. ಹೇಗೆ ಮಗುವು ಹಾಲಿಗಾಗಿ ತಾಯಿ ಕಡೆಗೆ ನೋಡುತ್ತದೋ ನಾನು ನನ್ನ ಎಲ್ಲಾ ಬೇಡಿಕೆಗಳಿಗೋಸ್ಕರ ನನ್ನ ತಂದೆಯ ಕಡೆಗೆ ನೋಡುತ್ತೇನೆ. ಯೆಹೋವ ಈರೆ ನನ್ನ ತಂದೆಯಾಗಿದ್ದಾನೆ. ಬೇಡಿಕೆ ಬರುವುದಕ್ಕಿಂತ ಮುಂಚೆಯೇ ನೀಗಿಸಿದ್ದಾನೆ. ರಾಯಸಿಂಹ ಹಸಿದಿದ್ದರು ಎಂಬ ಹಾಡನ್ನು ಹಾಡುತ್ತಾ ನಮ್ಮ ಕಾಣಿಕೆಯನ್ನು ನಾವು ಕೊಡೋಣ ಪ್ರಿಯರೇ. ರಾಯಸಿಂಹವು ಹಸಿದಿದ್ದರು, ಯೇಸು
ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. Hallelujah. Hallelujah. It's time to take part in the Lord's table. ನಾವು ಕರ್ತನ ಮೇಜಿನಲ್ಲಿ ಭಾಗಿಯಾಗುವಂತ ಸಮಯ. We'll listen to God's word. ದೇವರ ವಾಕ್ಯ ನಾನು ನಿಮಗಾಗಿ ಓದ್ತೇನೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. Now all of you take your bread and grape juice in your hand. We will pray. ಈಗ ನೀವೆಲ್ಲರೂ ನಿಮ್ಮ ಕೈಯಲ್ಲಿ ಆ ದ್ರಾಕ್ಷಿ ರಸವನ್ನು ಮತ್ತು ರೊಟ್ಟಿಯನ್ನು ತೆಗೆದುಕೊಳ್ಳ್ರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. Father, we pray in the name of Jesus. Wherever I take part in the communion, these elements will be sanctified, O God. I pray, open our eyes of understanding to know the new covenant blessings, to enjoy the new covenant blessings. We belong to an everlasting blood covenant. You are working in us to do your will, so that your will be done in our life. In Jesus' name we pray. Amen. ಆಮೆನ್. Now you take your bread and juice. ಈಗ ನಿಮ್ಮ ದ್ರಾಕ್ಷರಸವನ್ನು ರೊಟ್ಟಿಯನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡ್ರೆ, You can tell the scriptures after us. ನಾನು ಹೇಳುವಂತ ದೇವರ ವಾಕ್ಯವನ್ನು ನನ್ನೊಟ್ಟಿಗೆ ಹೇಳ್ರಿ. We'll tell in Kannada, we'll tell in English also. ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಕೂಡ ನಾವು ಮಾಡೋಣ. Are you ready? ನೀವು ಸಿದ್ಧವಾಗಿದ್ದೀರಾ? Say after me. My Jesus My Jesus bore all my sicknesses bore all my sicknesses on the cross. on the cross. ನನ್ನ ಯೇಸು ನನ್ನ ಎಲ್ಲಾ ರೋಗವನ್ನು ಶಿಲುಬೆ ಮೇಲೆ ಹೊತ್ತುಕೊಂಡನು. I have been healed by the stripes of Jesus. ನಾನು ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ. Through the death of his body, now I am holy, unblameable, unreprovable in God's sight. ಯೇಸುವಿನ ದೇಹದ ಮರಣದ ಮೂಲಕ ಈಗ ನಾನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ನಿರಪರಾಧಿಯು ಆಗಿದ್ದೇನೆ. Through the blood of Jesus, I am redeemed out of the hand of Satan. Through the blood of Jesus, I am redeemed out of sin, sickness, poverty, and all curses. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಸೈತಾನನ ಕೈಯಿಂದ ಬಿಡುಗಡೆ ಹೊಂದಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಎಲ್ಲ ಪಾಪ, ಶಾಪ, ಬಡತನ ಮತ್ತು ಎಲ್ಲ ರೋಗದಿಂದ ಬಿಡುಗಡೆ ಹೊಂದಿದ್ದೇನೆ. Through the blood of Jesus, all my sins are cleansed and forgiven.
ಯೇಸು ಕ್ರಿಸ್ತನ ರಕ್ತದ ಮೂಲಕ ನನ್ನ ಎಲ್ಲಾ ಪಾಪಗಳು ಶುದ್ಧೀಕರಿಸಲ್ಪಟ್ಟು ಕ್ಷಮಿಸಲ್ಪಟ್ಟಿವೆ. Through the blood of Jesus, I am justified just as if I have not committed any sin. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಪಾಪರಹಿತನಾಗಿದ್ದೇನೆ, ಎಂದಿಗೂ ಪಾಪ ಮಾಡದ ಹಾಗೆ. Through the blood of Jesus, I am sanctified and set apart holy to God. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಶುದ್ಧೀಕರಿಸಲ್ಪಟ್ಟು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. Amen. Shall we take part? ನಾವಿದರಲ್ಲಿ ಭಾಗಿಯಾಗೋಣ. Now you take your tithes and offerings in your hand. We'll pray and close it. ಈಗ ನೀವು ನಿಮ್ಮ ಕಾಣಿಕೆ ಮತ್ತು ದಶಾಂಶವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ನಾವು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ. See, this message is very important message. You have to listen again and again. ಇವತ್ತಿನ ಸಂದೇಶ ಬಹಳ ಮುಖ್ಯವಾಗಿರುವಂತಹ ಸಂದೇಶ ಆಗಿದೆ. ಅದಕ್ಕಾಗಿ ನೀವು ಇದು ಪದೇ ಪದೇ ಕೇಳಬೇಕು And share with your friends and relatives. ಮತ್ತು ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರೊಟ್ಟಿಗೆ ಇದನ್ನು ಹಂಚಿಕೊಳ್ಳ್ರಿ. Now you take your tithes and offerings. ನಿಮ್ಮ ಕಾಣಿಕೆ ದಶಾಂಶ ಈಗ ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ. Abba Father, in Jesus' name, I pray for all these precious people, even as they sow their seed as an offering. I pray it will be blessed, it will be multiplied, it will be given back. Good measure, pressed down, shaken together, men will pour into the bosom book. I pray the hand of God will touch their salary. All the tithers, I pray, their salary will be blessed and multiplied. It will meet all their need. As they honor you with the substance, I pray their barns will be plenty, their vats will overflow. There will be so much, God. Floodgates of heavens will be open for them. You are going to pour out so much blessings. There is not going to be enough room for them to store it. And there shall be a blessing for all nations. Thank you. Devourer is already rebuked. No unnecessary expenditure in Jesus' name. Cover everyone by the protection of the blood of Jesus Christ. In Jesus' name we pray. Amen. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen.